ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಥರ್ಡ್ ಸೆಷನ್ ಆಫ್ ಶೂನ್ಯ ಸಂಪಾದನೆ ಮತ್ತು ಬಸವಣ್ಣನವರ ವಚನಗಳು. ಎಲ್ರಿಗೂ ಶರಣು. ನಾನು ಈ ಸೆಷನನ್ನು ಬಸವಣ್ಣನವರ ವಚನದಿಂದ ಸ್ಟಾರ್ಟ್ ಮಾಡೋಣ. ಇವತ್ತು ಅಹಂಕಾರ ಮನವಿನೆಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದೋ, ಅಹಂಕಾರಕ್ಕೆ ಎಡೆಗೊಡದೆ ಲಿಂಗ ತಾನೂ ಆಗಿರಬೇಕು. ಅಹಂಕಾರ ರಹಿತವಾದಲ್ಲಿ ಸನ್ನಹಿತ ಕಾಣ ಕೂಡಲ ಸಂಗಮ ದೇವ. ಸೊ ಟ್ರಾನ್ಸ್ಲೇಷನ್ ಆಸ್ ಪರ್ ವಚನ ಸಂಪುಟ. ಇಫ್ egotism charms the mind, where would the linga be? Where without letting egotism in, one must embody the linga. Look, without ego, one becomes united in Kudala Sangama Deva. ಎಲ್ಲರಿಗೂ ಶರಣು. ವೆಲ್ಕಮ್ ಟು ಅವರ್ ಶೂನ್ಯ ಸಂಪಾದನೆ. ಇವಾಗ ಪ್ರವೀಣ್ ಅವರು ಶೂನ್ಯ ಸಂಪಾದನೆ ಥರ್ಡ್ ಸೆಷನ್ ಸ್ಟಾರ್ಟ್ ಮಾಡ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಮೂರನೇ ಮಜಲು ಶೂನ್ಯ ಸಂಪಾದನೆಯನ್ನ ಈಗ ಅದಕ್ಕೆ ಇನ್ನ ನಾವು ಫೌಂಡೇಶನ್ ಅನ್ನು ಹಾಕೋದ್ರಲ್ಲೇನೆ ಇದೀವಿ. ಇವತ್ತು ಕೂಡ ಅದರದ್ದೇ ಒಂದಷ್ಟು ನಡೆಯುತ್ತೆ ಅನ್ಸತ್ತೆ. ಕಳೆದ ಬಾರಿ ಕಥೆಗೂ ನಾವು ಹೋಗ್ಬಿಡ್ಬಹುದು ಅಂತ ಅನ್ಕೊಂಡಿದ್ದೆ. ಈ ಸತಿ ಆ ತಪ್ಪ ಅಭಿಪ್ರಾಯ ಏನು ಇಟ್ಕೊಂಡಿಲ್ಲ. ಐನೋ ಇದು ಮಾತಾಡ್ತಾ ಸುಮಾರಷ್ಟು ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತು ಇದನ್ನೊಂದು ಎಲ್ಲ ಯಾವ ವಿವರಗಳಿದೆ ಇಲ್ಲಿಯವರೆಗೆ ನಾವು ನೋಡಿರೋ ರೀತಿ ಶೂನ್ಯ ಸಂಪಾದನೆಯಲ್ಲಿ ನಾವು ಮೊದಲನೇ ದಿನ ಸಾಹಿತ್ಯಾತ್ಮಕವಾಗಿ, ಐತಿಹಾಸಿಕವಾಗಿ, ಆಧ್ಯಾತ್ಮಿಕ ಹಿನ್ನೆಲೆ ಇದೆಲ್ಲವನ್ನ ನೋಡಿ ಶೂನ್ಯ ಅಂತಂದ್ರೆ ಏನು ತರ ಒಂದು ತಾತ್ವಿಕ ಅವಲೋಕನವನ್ನ ನಾವು ಮಾಡಿದ್ವಿ. ಅದಕ್ಕೆ ಶೂನ್ಯ ಸಂಪಾದನೆ ಅನ್ನುವ ಹೆಸರು ಯಾಕೆ ಬಂತು, ಆಮೇಲೆ ಆ ಗ್ರಂಥದಲ್ಲಿ ಇರತಕ್ಕಂತಹ ಆಧ್ಯಾತ್ಮಿಕ ಸತ್ವ ನಿಧಿ ಏನು ಅನ್ನೋದನ್ನ ಕೂಡ ನೋಡಿದ್ವಿ. ಕಳೆದ ಬಾರಿ ಬೌದ್ಧ ಧರ್ಮದ ತತ್ವ ವಿವೇಚನೆ, ಅದರಲ್ಲಿ ಬರತಕ್ಕಂತಹ ಶೂನ್ಯ ಎಂಬುದರ ಒಂದು ಪರಿಕಲ್ಪನೆ, ನಂತರ ಆ ಪರಮಾತ್ಮ ತತ್ವ ಅದನ್ನ ವೇದಾಂತದಲ್ಲಿ ಹಲವಾರು ಉಪನಿಷತ್ತುಗಳಲ್ಲಿ ಯಾವ ರೀತಿ ನೋಡಿತ್ತು ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಅದರಲ್ಲಿ ನಾವು ನೋಡಿದ್ದು ಹಲವಾರು ಆ ಪರಮಾತ್ಮ ಆ ಸ್ವರೂಪವನ್ನ ಉಪಮಾತೀತ, ಕಳೆದ ಬಾರಿ ಹೇಳಿದ ಹಾಗೇನೆ ಅದನ್ನ ಹೇಗೆ ವರ್ಣಿಸುವುದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯವಿಲ್ಲದೆ ಇರತಕ್ಕಂತಹ ಒಂದು ತತ್ವ. ಅದನ್ನು ಯಾವುದಕ್ಕಾದ್ರೂ ಕಂಪೇರ್ ಮಾಡಿ ಅದು ಹೀಗೆ ಅದು ಹಾಗೆ ಅಂತ ಹೇಳ್ಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಕಂಪ್ಯಾರಿಸನ್ ಯಾವ್ದಕ್ ಮಾಡ್ಬೋದು, ಸಮನಾಗಿರೋದಕ್ಕೆ ಅಥವಾ ಅದಕ್ಕಿಂತ ಉಪಮಾಲಂಕಾರ ಮಾಡೋ ಹಾಗಿತ್ತು ಅಂತಂದ್ರೆ ಅದಕ್ಕಿಂತ ಉತ್ತಮವಾಗಿರೋದಕ್ಕೆ ನೀವು ಕಂಪೇರ್ ಮಾಡಿ ಮುಖ ಚಂದ್ರನ ಹಾಗಿದೆ ಅಂತ ಹೇಳೋ ಹಾಗೆ ಆ ತರ ಏನಾದ್ರೂ ಮಾಡ್ಬೋದು. ಪರಮಾತ್ಮ ತತ್ವಕ್ಕೆ ಪರಮಾತ್ಮನೇ ಉಪಮೆ, ಅದನ್ನ ಬಿಟ್ಟು ಬೇರೆ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಂತಹ ಒಂದು ಮಟ್ಟದಲ್ಲಿ ವೇದಾಂತ ಕೂಡ ಮೂಕವಾಗಿ ಹೋಗುತ್ತೆ. ಅದನ್ನ ಹೇಳೋದಿಕ್ಕೆ ಬೇರೆ ಬೇರೆ ಈಶೋಪನಿಷತ್ತಿನಲ್ಲಿ ಹೇಳಿದ ಹಾಗೆ ತದೇಜತಿ ತನ್ನೈಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಅಂತ ಅಂದ್ಬಿಟ್ಟು ಅದು ಚಲಿಸುತ್ತೆ, ಚಲಿಸೋದಿಲ್ಲ, ದೂರದಲ್ಲೂ ಇದೆ, ಹತ್ರದಲ್ಲೂ ಇದೆ, ಒಳಗಡೆ ಇದೆ, ಹೊರಗಡೆ ಇದೆ, ಎಲ್ಲವೂ ಆವೃತವಾಗಿದೆ ಅದನ್ನಲ್ಲೇನೆ ಅಂತ ಹೇಳೋ ರೀತಿ. ಕೇನೋಪನಿಷತ್ತಿನಲ್ಲಿ ಬರೋ ಹಾಗೆ ಯದ್ವಾಚಾನಭ್ಯುದಿತಂ ಏನ ವಾಗಬುದ್ಧಿತೆ ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ ಯನ್ಮನಸ ನಮನುತೆ ಏನಾಹುರ್ ಮನೋಮತಂ. ಯಾವುದನ್ನ ಮಾತಿನಿಂದ ವ್ಯಕ್ತಪಡಿಸ್ಲಿಕ್ಕಾಗುವುದಿಲ್ಲವೋ, ಮಾತುಗಳಲ್ಲಿ ಅದನ್ನ ಹೇಳಲಿಕ್ಕೆ ಅದನ್ನ ಚಿತ್ರಿಸೋದಕ್ಕಾಗುವುದಿಲ್ಲವೋ, ಆದರೆ ಯಾವುದರಿಂದ ಮಾತೇ ಹೊರಡುತ್ತೋ, ಯಾವುದನ್ನ ಮನಸ್ಸು ವಿಚಾರ ಮಾಡ್ಲಿಕ್ಕಾಗುವುದಿಲ್ಲವೋ, ಆದರೆ ಮನಸ್ಸೇ ಯಾವುದಕ್ಕೆ ವಿಚಾರವಾಗಿದೆಯೋ, ವಿಚಾರದ ವಿಷಯವಾಗಿದೆಯೋ, ಯಾವುದನ್ನ ಕಣ್ಣು ನೋಡ್ಲಿಕ್ಕಾಗೋದಿಲ್ವೋ, ಆದರೆ ಕಣ್ಣಿನ ಕ್ರಿಯೆಗಳನ್ನ, ಕಣ್ಣನ್ನೇ ಯಾವುದು ನೋಡ್ತಾ ಇದೆಯೋ, ಯಾವುದನ್ನ ಕಿವಿಯಿಂದ ಕೇಳಲಿಕ್ಕಾಗುವುದಿಲ್ಲವೋ, ಆದರೆ ಕಿವಿಯ ಶ್ರವಣ ಶಕ್ತಿ ಯಾವುದರ ಮುಖಾಂತರ ವ್ಯಕ್ತವಾಗುತ್ತದೆಯೋ,
ಅದೆಲ್ಲವನ್ನ ಬ್ರಹ್ಮ ಅದೆಲ್ಲವಾಗಿರುವಂಥದ್ದು. ನೀ ಏನನ್ನ ಬ್ರಹ್ಮ ಅಂತ ತಿಳ್ಕೊಂಡಿದೀಯಾ ಅದಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ನಾವು ನೋಡಿದ್ವಿ. ನೇತಿ ನೇತಿ, ಇದಲ್ಲ 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 ಇದಲ್ಲ, ನೇತಿ ಮಾತ ವೇದಾಂತದಲ್ಲಿ ಬರುವಂತಹದ್ದು. ಅದೇ ರೀತಿ ಈಶಾವಾಸ್ಯೋಪನಿಷತ್ತಿನ ಶಾಂತಿ ಮಂತ್ರವನ್ನ ನೋಡಿದ್ವಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದೂ ಪೂರ್ಣ, ಅದೂ ಪೂರ್ಣ, ಪೂರ್ಣದಿಂದಲೇ ಪೂರ್ಣ ಹುಟ್ಟುವಂಥದ್ದು. ನಾನು ಪೂರ್ಣದಿಂದ ಪೂರ್ಣವನ್ನ ತೆಗೆದ್ರೂ ಕೂಡ ಉಳಿಯೋದು ಪೂರ್ಣವೇ. ಆ ಪೂರ್ಣ ತತ್ವ, ಆ ಪರಮಾತ್ಮನ ಸ್ವರೂಪ, ಪರಿಪೂರ್ಣವಾದಂತಹ ಆ ಪರಮಾತ್ಮ ಸ್ವರೂಪವೇ ಶೂನ್ಯ ಎಂಬುದಾಗಿ ವೀರಶೈವದರಲ್ಲಿ ಇದನ್ನ ಪರಿಭಾವಿಸಿರುವಂಥದ್ದು. ಹಾಗಾಗಿ ಆ ಪರಮಾತ್ಮ ತತ್ವವನ್ನ ನಾನು ಮುಟ್ಟುವುದಷ್ಟೇ ಅಲ್ಲ, ನಾನೇ ಅದಾಗಿ ಬಿಡುವುದು. ಅದಕ್ಕೆ ಬೇಕಾದಂತಹ ಒಂದು ಕ್ರಮ ಏನಿದೆ, ಅದರ ಬಗ್ಗೆ ತಿಳುವಳಿಕೆಯನ್ನ ಪಡೆದುಕೊಂಡು ಅದನ್ನ ಆಚರಿಸಿ ಅದನ್ನ ಪ್ರಾಪ್ತಿ ಹೇಗೆ ಮಾಡಿಕೊಳ್ಳಬಹುದಾದಂತಹ ಒಂದು ಮಾರ್ಗವನ್ನ ಸೋದಾಹರಣವಾಗಿ 12ನೇ ಶತಮಾನದಲ್ಲಿ ಶರಣರು ತಾವು ಮಾಡಿ ತೋರಿಸಿದ್ದನ್ನ ಆ ಸೋದಾಹರಣವಾಗಿ ಅವರ ಮಾತುಗಳಿಂದಲೇ ಅದನ್ನ ಅಭಿವ್ಯಕ್ತಿಗೊಳಿಸಬೇಕು ಎಂಬತಕ್ಕಂತಹ ಒಂದು ಸಾಧನೆಯಾಗಿ ರಚಿಸಿದಂತಹ ಅಂತಲ್ಲ, ಒಟ್ಟುಗೂಡಿಸಿದಂತಹ ಒಂದು ಕೃತಿ ಶೂನ್ಯ ಸಂಪಾದನೆ. ಈಗ ಅದಕ್ಕೆ ಈ ಒಂದು ಇವತ್ತಿನ ವಿಷಯದಲ್ಲಿ ನಾವು ಅದಕ್ಕೆ ಇನ್ನ ಒಂದಷ್ಟು ಪೀಠಿಕೆ ರೂಪದಲ್ಲಿಯೇ ಬೇರೆ ಬೇರೆ ತಾತ್ವಿಕ ದರ್ಶನಗಳ ಒಳನೋಟವನ್ನ ನಾವು ಪಡಿಬಹುದು. ಅದರಲ್ಲಿ ಹೋದ್ ಸತಿ ನಾ ಹೇಳಿದ ಹಾಗೆ ನಾನು ನೋಡಿದ್ವಿ, ಇವತ್ತು ಬೌದ್ಧದ ಜೊತೆಗೆ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಮತ್ತೆ ಶಕ್ತಿ ವಿಶಿಷ್ಟಾದ್ವೈತ ಅಥವಾ ಪ್ರತ್ಯಭಿಜ್ಞಾ ಶೈವ ದರ್ಶನ, ಯಾವುದನ್ನ ವೀರಶೈವ ಸಿದ್ಧಾಂತದಲ್ಲೂ ನಾವು ನೋಡ್ತೇವೆ, ಅವುಗಳನ್ನ ನಾವು ಒಂದು ಪಕ್ಷಿ ನೋಟದಲ್ಲಿ ಮತ್ತೆ ಇದನ್ನ ನೋಡಬಹುದು. ಈ ಕಂಪ್ಯಾರಿಸನ್ಗೆ ನಾನು ತಗೊಂಡಿರುವಂಥದ್ದು ಒಟ್ಟು 6 ವಿಷಯಗಳನ್ನ. ಈ 6 ವಿಷಯಗಳು ಯಾವುದು ಅಂತಂದ್ರೆ 5 ಬಹಳ ಮುಖ್ಯವಾಗಿರುವಂಥದ್ದು: ಜಗತ್ತು, ಜೀವ, ಈಶ್ವರ, ಬಂಧ, ಮೋಕ್ಷ. 6ನೇದಾಗಿ ನಾನು ಮಾಯೆ ಎಂಬತಕ್ಕಂಥ ತತ್ವ ಏನಿದೆ ಅದನ್ನ ಇಟ್ಕೊಂಡಿದ್ದೀನಿ. ಇದು ಹೇಗೆ ಈ ಎಲ್ಲ ದಾರ್ಶನಿಕ ಸಿದ್ಧಾಂತಗಳು ಅವುಗಳಿಗೆ ಹೇಗೆ, ಹೌ ಡಸ್ ಇಟ್ ಎವಾಲ್ವ್, ಹೌ ಡಸ್ ದ ಐಡಿಯಾ ಟೇಕ್ ಡಿಫರೆಂಟ್ ಫಾರ್ಮ್ಸ್ across all of these philosophical schools of thought. That is what I am going to discuss today. And it's just, I'm not going to go into too much of detail because each one is like a study of its own. I'm just going to do a very superficial comparison here. Okay? So, ಮೊದಲು ಜಗತ್ತು. ಬೌದ್ಧದಲ್ಲಿ ಜಗತ್ತು ಯಾವಾಗಲೂ ಇರುವಂಥದ್ದು, ಇಟ್ಸ್ ಅ ಕಂಟಿನ್ಯೂಮ್, ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಅನ್ನೋ ಒಂದು ಮಾತು ಬರುತ್ತೆ. ಅದ್ವೈತದಲ್ಲಿ ಶಂಕರಾಚಾರ್ಯರು, ಅಂದ್ರೆ ಇಲ್ಲಿ ಒಂದು ಅದ್ವೈತವನ್ನ ಶಂಕರಾಚಾರ್ಯರು ಹುಟ್ಟಿಸಿದ್ದಲ್ಲ, ಅದನ್ನ ಹುಟ್ಟಾಕಿದ್ದಲ್ಲ. ಶಂಕರಾಚಾರ್ಯರಿಗೂ ಮುಂದೆ ಗೋವಿಂದ ಭಗವತ್ಪಾದರು, ಅವ್ರಿಗೂ ಮುಂಚೆ ಗೌಡಪಾದರು ಇದನ್ನೆಲ್ಲ ಹೇಳಿದ್ದದ್ದು. ಅದನ್ನೂ ಕೂಡ ಅವರು ಆಗಿನ ವೇದಾಂತ ದರ್ಶನಗಳ ಮುಖಾಂತರ ಅದಕ್ಕೆ ಒಂದು ರೂಪವನ್ನ, ಒಂದು ನಿರ್ದಿಷ್ಟವಾದಂತಹ ಒಂದು ಆಯಾಮವನ್ನ ಒದಗಿಸಿದ್ದರು. ಆ ಆಯಾಮಕ್ಕೆ ಪ್ರಾತಿನಿಧ್ಯವನ್ನ, ಪ್ರಾಧಾನಿಕತೆಯನ್ನ ಶಂಕರಾಚಾರ್ಯರು ಒದಗಿಸಿದ್ರು. ಹೇಗೆ ಬಸವಣ್ಣನವರು ಲಿಂಗಾಯತರು ಅನ್ನೋದನ್ನ, ಲಿಂಗಾಯತ ಧರ್ಮ ಅನ್ನೋದನ್ನ ಹುಟ್ಟಾಕ್ಲಿಲ್ವೋ, ಲಿಂಗವನ್ನ ಕಟ್ಟಿಕೊಳ್ಳೋದು ಬಸವಣ್ಣನವರು ಹೇಳೋದಕ್ಕಿಂತ ಮುಂಚಿನಿಂದಾನೇ ನಡ್ಕೊಂಡು ಬರ್ತಾ ಇದ್ದಂತಹದ್ದು. ಆದರೆ ಅಲ್ಲಿ ತನಕ ಇದ್ದಂತಹ ಆ ಎಲ್ಲ ವಿವರಗಳಿಗೂ ಒಂದು ನಿರ್ದಿಷ್ಟವಾದಂತಹ ಒಂದು ಆಯಾಮವನ್ನ ಕಲ್ಪಿಸಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ನಿಜ ಜೀವನದಲ್ಲಿ, ತಮ್ಮ ದೈನಂದಿನ ಜೀವನದಲ್ಲಿ ಅದನ್ನ ಹಾಸುಹೊಕ್ಕಾಗಿ ಅಳವಡಿಸಿಕೊಳ್ಳುವ ರೀತಿ, ಅದಕ್ಕೆ ಒಂದು ಆವರಣವನ್ನ ಸೃಷ್ಟಿಸಿಕೊಟ್ಟಂತ ಮಹತ್ವದ ಕಾರ್ಯನ ಬಸವಣ್ಣನವರು ಮಾಡಿದ್ರು.
ಅದೇ ರೀತಿ ಈ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಈ ಎಲ್ಲ ದರ್ಶನಗಳು ಇದ್ದಂಥವೇ. ಪ್ರತ್ಯಭಿಜ್ಞಾ ಶೈವ ದರ್ಶನಕ್ಕೂ ಅಭಿನವಗುಪ್ತರು, ಶಂಕರಾಚಾರ್ಯರು ಹೇಗೆ ಅದ್ವೈತಕ್ಕೆ ಕೆಲಸ ಮಾಡಿದ್ರು, ಪ್ರತ್ಯಭಿಜ್ಞಾ ಶೈವ ದರ್ಶನಕ್ಕೆ ಅಭಿನವಗುಪ್ತರು ಕೊಟ್ಟಂತಹ ಕೊಡುಗೆ ಅದು. ಅಭಿನವಗುಪ್ತರು ಕೂಡ ಅದನ್ನ ಹುಟ್ಟಾಕದವರಲ್ಲ, ಅದಕ್ಕೂ ಮುಂಚೆನೆ ಈ ಎಲ್ಲ ದರ್ಶನಗಳು ಅದರಲ್ಲಿ ಇದ್ದದ್ದನ್ನ ಅವರು ಅದಕ್ಕೆ ಒಂದು ಆಯಾಮವನ್ನ ಒದಗಿಸಿ ಅದನ್ನ ಪ್ರಚುರಪಡಿಸಿದರು. ಅದೇ ರೀತಿ ವಿಶಿಷ್ಟಾದ್ವೈತ ಅಂದ ತಕ್ಷಣ ನಾವು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರು ಹೇಳಿರುವಂತಹ ವಿಶಿಷ್ಟಾದ್ವೈತವಲ್ಲದೆ ಅದೇ ಸಿದ್ಧಾಂತದ ಮಟ್ಟದಲ್ಲಿ, ತಾತ್ವಿಕ ಮಟ್ಟದಲ್ಲಿ ಅದೇ ವಿವರಗಳು ಶೈವದ್ರಲ್ಲೂ ಬರುತ್ತೆ. ದ್ವೈತ ಅಂದ ತಕ್ಷಣ ನಾವು ತಗೊಂಡಿದ್ದೇನೆ ಮಾಧ್ವರ ಸದ್ವೈಷ್ಣವ ಸಂಪ್ರದಾಯ ಅಂತ ಅನ್ಕೊಳ್ಳುವಂಥದ್ದಲ್ಲ. ಆ ದ್ವೈತದ ಒಂದು ದಟ್ ಓವರ್ ವ್ಯೂ ಏನಿದೆ, ದಟ್ ವ್ಯೂ ಪಾಯಿಂಟ್ ಏನಿದೆ, ಅದು ನಮ್ಗೆ ಶೈವದ್ರಲ್ಲೂ ಸಿಗತ್ತೆ. ಇನ್ಫ್ಯಾಕ್ಟ್ ದ್ವೈತ ಸಿದ್ಧಾಂತವನ್ನ ತಮಿಳುನಾಡಿನ ಶೈವದಲ್ಲಿ ನಾವು ಚೆನ್ನಾಗಿ ನೋಡ್ತೇವೆ. ಅದ್ವೈತ ಅಥವಾ ಪ್ರತ್ಯಭಿಜ್ಞಾ ಶೈವ ದರ್ಶನ ಏನಿದೆ, ದಟ್ ಇಸ್ ವೆರಿ ಕ್ಲೋಸ್ ಟು ಕಾಶ್ಮೀರ್ ಶೈವಿಸಮ್. Shaivism in Kashmir was very close to Advaita. The Shaivism that was practiced in Tamil Nadu is very similar to the Dvaita viewpoint. ಅದನ್ನೆಲ್ಲಾನು ಇಟ್ಟುಕೊಂಡು ಇವತ್ತಿದನ್ನ ನಾವೊಂದು ಪಕ್ಷಿ ನೋಟದಲ್ಲಿ ನಾವು ಇದೆಲ್ಲವನ್ನ ನೋಡಬಹುದು. ಅದ್ವೈತದಲ್ಲಿ ಜಗತ್ತು ಮಿಥ್ಯೆ ಅಂತ ಹೇಳಿದ್ರು. ಮಿಥ್ಯೆ ಅಂತಂದ್ರೆ ಏನು? ಸುಳ್ಳು ಅಂತಲ್ಲ, ಇಲ್ಲ ಅಂತಲ್ಲ, ಪರಮಾರ್ಥತಃ ಇಲ್ಲ ಅಂತ. ಏನು ಪರಮಾರ್ಥತಃ ಇಲ್ಲ ಅಂತಂದ್ರೆ ಏನು? ಇರುವುದೊಂದೇ ಬ್ರಹ್ಮ. There is nothing else. It is not. A lot of people, when you translate Advaita into English, they say monotheistic. It is not monotheistic. Monotheistic ಅಂತಂದ್ರೆ ಒಂದೇ ದೇವರು ಅನ್ನೋದಂತಲ್ಲ. ಇರೋದೇ ದೇವರು, ಇರೋದೇ ಬ್ರಹ್ಮ ಅಂತ ಆಯ್ತು ಅಂತಂದ್ರೆ ಇಟ್ ಇಸ್ ನಾಟ್ monotheistic. Advaita is Advaita. There is nothing else. The only thing that is Brahma. Then what is this world that I am seeing ಅನ್ನೋ ಕ್ವೆಶ್ಚನ್ ಬರುತ್ತೆ. ಈ ಜಗತ್ ಮತ್ತೆ ನಾ ಏನ್ ನೋಡ್ತಾ ಇರೋದು? ಅದಕ್ಕೆ ಅವರು ಇದು ವ್ಯಾವಹಾರಿಕ ಅಂತ ಹೇಳೋದು. ಮಿಥ್ಯೆ ಅಂತಂದ್ರೆ ಇಲ್ಲಿ ಇಟ್ಸ್ ಅನ್ ಅಪಿಯರೆನ್ಸ್. ಇಟ್ ಇಸ್ ನಾಟ್ ವಾಟ್ ಯು ಸಿ ಇಟ್, ಇಟ್ ಜಸ್ಟ್ ಅಪಿಯರ್ಸ್ ಸೋ. ಯಾಕೆ ಈ ತರ ಯಾಕಾಗ್ತಾ ಇದೆ? ಮಾಯೆ ಅಂತ ಹೇಳೋದು. ಮಾಯೆಯ ಮೂಲಕ, ಮಾಯೆಯಿಂದಾಗಿ ಈ ಜಗತ್ತನ್ನ ನೀನು ಯಾವ ರೀತಿ ನೋಡ್ತಾ ಇದೀಯ? ಹುಟ್ಟು, ಸಾವು, ದೇಹ, ಬುದ್ಧಿ, ನಾನು ಎಂಬತಕ್ಕಂತಹ ಒಂದು ಅಹಂಕಾರ ಅಂತಂದ್ರೆ ಜಂಬ ಅನ್ನೋದಲ್ಲ, ನಾನು ಅನ್ನೋದೊಂದು ಇದೆಯಲ್ಲ, ಈ ದೇಹ, this self that I identify with, that I feel I'm going to die. When my body goes away, I'm going to die. I'm no more present. ಈ ಎಲ್ಲದು ಏನೇನ್ attributes ಅನ್ನ ನೀನ್ ನೋಡ್ತಾ ಇದೀಯಾ, that is not as it is, the way you're seeing it. ಹಾಗಿದ್ದರೆ ನಿಜವಾದ ಅರಿವು ಅನ್ನೋದು ಯಾವಾಗ? ಜ್ಞಾನದಿಂದ ಈ ಮಾಯೆಯ ಕಳೆಯನ್ನ ನೀನು ತೆಗೆದು ಬಿಟ್ರೆ, ಈ ಮಾಯೆಯ ಪರದೆ ಏನಿದೆ, ಝೂಮ್ ಅಲ್ಲಿ ನೀವು ಮೀಟಿಂಗ್ ಮಾಡ್ಬೇಕಾದ್ರೆ ಯು ವಿಲ್ ಹ್ಯಾವ್ ಅ ವರ್ಚುವಲ್ ಬ್ಯಾಕ್ ಗ್ರೌಂಡ್. ನೋಡಿರ್ತೀರಾ ಪ್ರತಿಯೊಬ್ರು, ಮೋಸ್ಟ್ಲಿ ಇಫ್ ಯು ಹ್ಯಾವ್ ಯೂಸ್ ಝೂಮ್. ವರ್ಚುವಲ್ ಬ್ಯಾಕ್ ಗ್ರೌಂಡ್ ಹಾಕ್ಬಿಟ್ರೆ ಏನ್ ಕಾಣಿಸ್ತಾ ಇರುತ್ತೆ? ನಾ ಕಾಣಿಸ್ತಾ ಇರ್ತೀನಿ, ನನ್ ಹಿಂದೆ ಏನೋ ಪಿಕ್ಚರ್ ಕಾಣಿಸ್ತಾ ಇರುತ್ತೆ. ಆ ಪಿಕ್ಚರ್ ಅಲ್ಲಿ ಒಂದೊಂದ್ಸತಿ ಇಫ್ ಯು ಪುಟ್ ಅ ಜಿಫ್, ಯು ವಿಲ್ ಸಿ ಗಾಳಿನಲ್ಲಿ ಮರ ಎಲ್ಲ ಹಿಂಗ ಅಲ್ಲಾಡ್ತಾ ಇರೋದು, ಮಾಡ್ತಾ ಇರೋದು ಎಲ್ಲ ಕಾಣಿಸ್ತಾ ಇರುತ್ತೆ. ಹಾಗಂತ ಮಾತ್ರಕ್ಕೆ ಹಿಂದೆ ಏನು ಇಲ್ಲ ಅಂತಾನ? ಆ ವರ್ಚುವಲ್ ಬ್ಯಾಕ್ ಗ್ರೌಂಡ್ ನ ತೆಗೆದು ಬಿಟ್ರೆ ಹಿಂದಿಂದೆಲ್ಲ ಕಾಣಿಸುತ್ತೆ. ಮಾಯೆ ಈಸ್ ದಟ್ ವರ್ಚುವಲ್ ಬ್ಯಾಕ್ ಗ್ರೌಂಡ್. ನೀ ಆ ಮಾಯೆಯನ್ನ ಜ್ಞಾನದಿಂದ, ಆ ಮಾಯೆಯನ್ನ ನೀ ಕಳೆದು ಬಿಟ್ರೆ ನಿನಗೆ ಎಲ್ಲವೂ ಬ್ರಹ್ಮವೇ, ಬ್ರಹ್ಮ ಒಂದೇ ಇರೋದು ಅನ್ನೋದು ನಿನಗೆ ಗೊತ್ತಾಗುತ್ತೆ ಅನ್ನೋದನ್ನ ಅದ್ವೈತದಲ್ಲಿ ಹೇಳಿದ್ದು. ಜೀವ ಅಂದ್ರೆ ಏನು? ಜೀವ ಅಂದ್ರೆ ಇನ್ನೇನು ಇಲ್ಲ, ಜೀವ ಬ್ರಹ್ಮವೇ, ಜೀವ ಅಂತ ಇನ್ನೊಂದಿಲ್ಲ, ಬ್ರಹ್ಮವೇ ಅಂತ ಅಂದ್ಬಿಟ್ಟು ಹೇಳಿದ್ದು. ಇದಕ್ಕೆ ಬ್ರಹ್ಮನ್ ಅಂತ, ಬ್ರಹ್ಮ ಅಂದ್ರೆ ನಾವು ಚತುರ್ಮುಖ ಬ್ರಹ್ಮ ಅಂತ ನಾವೇನ್ ಹೇಳ್ತೀವಿ ಅದಲ್ಲ. ಸೃಷ್ಟಿಕರ್ತ,
ಸ್ಥಿತಿಕರ್ತ ಜಗತ್ತೇ ಇಲ್ಲ ಅಂತ ಅನ್ನುವಾಗ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಕೂಡ ಇಟ್ ಬಿಕಮ್ಸ್ ಇಟ್ಸ್ ಜಸ್ಟ್ ಕಾನ್ಸೆಪ್ಷನ್ ಅಷ್ಟೇನೆ. ಇಟ್ ಇಸ್ ನಾಟ್ ಟ್ರೂ. ಜಗತ್ತೇ ಇಲ್ಲ ಅಂತಂದ್ರೆ ಸೃಷ್ಟಿ ಇನ್ನೇನ್ ಮಾಡ್ಬೇಕು? ಹಾಗಾಗಿ ಈಶ್ವರ ಅಲ್ಲಿ ಈಶ್ವರ ತತ್ವ ಬ್ರಹ್ಮನ್ ಅಂತ ಅಂದ್ಬಿಟ್ಟು ಅದ್ವೈತದಲ್ಲಿ ಹೇಳಿದ್ರು. ಮತ್ತೆ ಇನ್ನು ಬಂಧಕ್ಕೆ ಬಂದ್ರೆ ಇದು ಏನಿದು? ಬಟ್ ದಿಸ್ ಇಸ್ ದಟ್ ಐ ಆಮ್ ವಿತ್ ದ ಬಾಡಿ. ವಾಟ್ ಆಮ್ ಐ ಸಪೋಸ್ ಟು ಡೂ ಅಬೌಟ್ ದಿಸ್? ಐ ಆಮ್ ಸಫರಿಂಗ್ ಇನ್ ದಿಸ್ ಬಿಕಾಸ್ ಆಸೆಗಳಿದೆ, ಇದನ್ನ ಪಡ್ಕೊಳ್ಬೇಕು, ಅದ್ ಪಡ್ಕೊಳ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡಿ ಎಲ್ಲಾನು ಅನ್ಸತ್ತೆ, ಬೇಜಾರಾಗುತ್ತೆ, ದುಃಖ ಬರುತ್ತೆ. ಯಾಕೆ ಇದೆಲ್ಲಾನು? ಅಜ್ಞಾನ, ಅವಿದ್ಯೆ. ಆ ವಿದ್ಯೆಯ ಕಾರಣ ಏನು? ನೀನು ಪರಮಾತ್ಮ ಎಂಬತಕ್ಕಂಥದ್ದನ್ನ ನೀನು ತಿಳ್ಕೊಳ್ಳದೆ ಇರೋದ್ರಿಂದಾಗಿ. ದ ಮೊಮೆಂಟ್ ಯು ಅದಕ್ಕೆ ಜ್ಞಾನ ಸಾಧನೆಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಂಥದ್ದು, ಜ್ಞಾನೈಕ ಪಾರಮ್ಯತೆಯನ್ನ ಹೇಳಿದ್ದಂಥದ್ದು ಅದ್ವೈತದ. ಜ್ಞಾನದಿಂದ ನೀನು ಮೋಕ್ಷವನ್ನ ಪಡಿತೀಯ. ಮೋಕ್ಷ ಪಡೆಯೋದು ಅಂತಂದ್ರೆ ಏನು? ಜೀವನ್ ಮುಕ್ತಿ ಅಂದ್ರೆ ಈ ದೇಹದಲ್ಲಿ ಇರುವಾಗಲೇ ನನ್ನ ಆ ಪರಮಾತ್ಮ ಸ್ವರೂಪದ ಪರಿಜ್ಞಾನ ನನಗೆ ಬಂದ್ಬಿಡ್ತು ಅಂತಂದ್ರೆ ಇದು ಯಾವುದು ನನಗೆ ಬಾಧಿತವಾಗುವುದಿಲ್ಲ. ನನಗಿದ್ ಯಾವುದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್ಡ್ ಬೈ ಎನಿ ಆಫ್ ದೀಸ್ ಟ್ರಾನ್ಸಿಯಂಟ್ ಫೀಚರ್ಸ್ ದಟ್ ಐ ಆಮ್ ಸೀಯಿಂಗ್ ಅರೌಂಡ್ ಮೀ. ಜೀವನ್ ಮುಕ್ತಿ. ದಟ್ ವಾಸ್ ವಿತ್ ಅದ್ವೈತ. ತಾನು ಬ್ರಹ್ಮ ಅಂತ ತಿಳಿಯುವುದು. ಈ ಮಾಯೆ ಮತ್ತೆ ಹೇಗೆ ಬಂತು? ಆ ಹೇಗೆ ಬಂತು ಅನ್ನೋ ಕ್ವೆಶ್ಚನ್ಗೆನೆ ಅದರಲ್ಲಿ there is no meaning. It becomes a meaningless question in the Advaita viewpoint. ಯಾಕೆ ಅಂತಂದ್ರೆ ಈ ಮಾಯೆ ಬಂತು ಅಂತ ಹೇಳ್ಬೇಕು ಅಂತಂದ್ರೆ ಅದಕ್ಕೊಂದು ಯು ಆರ್ ಗೋಯಿಂಗ್ ಟು ಹ್ಯಾವ್ ಅಲ್ಲಿ ಒಂದು ಟೈಮ್ ಅಂಡ್ ಸ್ಪೇಸ್ ಬಂದ್ಬಿಡ್ತು. ಟೈಮ್ ಅಂಡ್ ಸ್ಪೇಸ್ ಇಟ್ ಸೆಲ್ಫ್ ಇಸ್ ದ ರಿಸಲ್ಟ್ ಆಫ್ ಮಾಯಾ. ಹೌ ಡಿಡ್ ಮಾಯಾ ಕಮ್ ಅಂತ ಹೇಳ್ಬೇಕು ಅಂತಂದ್ರೆ ಆ ಹೌಗೆ ಕಾರಣ ಬಂತು. You have a causation, and causation can operate within the limits of time and space. Time and space itself is a result of Maya. If I can talk from a modern scientific viewpoint, what was there before Big Bang? Science is like that question is meaningless. Why? Because before annodike time bantala alli. Before antandre ಒಂದು time bantu. Time itself is a result of Big Bang. ಸೊ ಬಿಫೋರ್ ಬಿಗ್ ಬ್ಯಾಂಗ್ ಅನ್ನೋ ಕ್ವೆಶ್ಚನ್ ಮೀನಿಂಗ್ಲೆಸ್ ಆಗೋಗುತ್ತೆ. ಹಾಗಾಗಿ ಮಾಯೆ ಅನಿರ್ವಚನೀಯ ಅಂತ ಹೇಳ್ಬೇಕು ಅದ್ವೈತದಲ್ಲಿ. ಇದು ಒಂದು ದೃಷ್ಟಿಕೋನವಾಯಿತು. ಆಯ್ತಾ? ಇದಕ್ಕೆ ನಾನು ಶಕ್ತಿ ವಿಶಿಷ್ಟಾದ್ವೈತಕ್ಕೆ ಕಡೆಯಲ್ಲಿ ಬರ್ತೇನೆ. ವಿಶಿಷ್ಟಾದ್ವೈತದಲ್ಲಿ ಏನ್ ಮಾಡಿದ್ರು? ಜಗತ್ತು ಹಾಗಿದ್ರೆ ನೋಡ್ತಾ ಇದೀನಲ್ಲ, ಅನುಭವಕ್ಕೆ ಸಿಗ್ತಾ ಇದೆಯಲ್ಲ, ಇದನ್ನ ಮಿಥ್ಯೆ ಅಂತ ಹೇಗೆ ಹೇಳೋದು? ವ್ಯಾವಹಾರಿಕ ಸತ್ಯ ಅಂತ ಹೇಳೋದು ಒಂದು ಮಟ್ಟಿಗೆ ಓಕೆ, ಬಟ್ ಏನಾಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅದು ನಮ್ಮ ಶರಣ ಸಂಪ್ರದಾಯದಲ್ಲೂ ನೀವು ನೋಡಿದ್ರು, ನೀವು ಅದನ್ನ ಈಸಿಯಾಗಿ ಈಗೆಲ್ಲ ಆಗ್ತಾ ಇರೋದು ಶರಣರ ಹೆಸರು ಹೇಳ್ಕೊಂಡು ಏನೇನ್ ಆಗ್ತಾ ಇದೆಯೋ ಅದನ್ನೆಲ್ಲ ನೋಡಿದ್ರೆ ನಿಮ್ಗೂ ಗೊತ್ತಾಗೋಗ್ಬಿಡುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಒಂದು ದಾರ್ಶನಿಕ ನೋಟ ಏನಿದೆ ಅದರ ಮೇಲೆ ತಮ್ಮ 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 ಹಿತಾಸಕ್ತಿಗಳನ್ನೆಲ್ಲ ಆವರಿಸ್ಕೊಳ್ತಾ ಬರ್ತಾ ಇರ್ತಾರೆ. ಶಂಕರಾಚಾರ್ಯರು ಹೇಳಿದಂತಹ ಅದ್ವೈತಕ್ಕೂ ಈಗ ಪ್ರಚಲಿತವಾಗಿರುವಂತಹ ಅದ್ವೈತಕ್ಕೂ ಎಷ್ಟೋ ವಿಭಿನ್ನ ಅಂಶಗಳು ಬಂದು ಸೇರ್ಕೊಂಡ್ಬಿಟ್ಟು. ಯಾಕೆ ಆಗುವಂತಹದ್ದೇ. ಶರಣರೇ ಹೇಳಿದ್ದಂತಹ ತತ್ವಕ್ಕೂ ಇವಾಗ ಆಗ್ತಾ ಇರೋದನ್ನ ನೋಡಿದ್ರು ಅದಷ್ಟು ಚೆನ್ನಾಗಿ ಗೊತ್ತಾಗ್ತದೆ ಏನೇನೆಲ್ಲ ಆಗಿದೆ ಅಂತಂದ್ರೆ. ಜ್ಞಾನೈಕ ಪಾರಮ್ಯವಾದಾಗ ಜಗತ್ ಮಿಥ್ಯೆ ಅನ್ನುವುದನ್ನ ಶಂಕರಾಚಾರ್ಯರು ಹೇಳಿದಂತಹ ರೀತಿಯಲ್ಲಿ ಅದನ್ನ ಆ ಒಂದು ತಾತ್ವಿಕ ಮಟ್ಟದಲ್ಲಿ ಸರಿಯಾಗಿ ಪರಿಗಣನೆ ಮಾಡಿದ್ರೆ ಜ್ಞಾನೈಕ ಪಾರಮ್ಯ ಅಂತ ಇಟ್ಟುಕೊಂಡು ಆಗ ಜಗತ್ ಮಿಥ್ಯೆ ಅಂತಂದಾಗ ಜಗತ್ತಿನಲ್ಲಿ ನಮ್ಮ ವ್ಯವಹಾರ ಯಾವ ರೀತಿ, ನಾನ್ ನಡ್ಕೊಳ್ಳೋದು ಯಾವ ರೀತಿ? ಜ್ಞಾನೈಕ ಪಾರಮ್ಯ ಅಂತಂದಾಗ ಕರ್ಮಕ್ಕೆ, ಕೆಲಸಕ್ಕೆ ಏನ್ ಪ್ರಾಧಾನ್ಯತೆ ಬಂತು? ಹಾಗಿದ್ರೆ ನಾನು ಕೆಲಸ ಮಾಡೋದು ಬೇಡ್ವಾ? ಎಲ್ಲ ಬಿಟ್ಬಿಟ್ಟು
ಶ್ರವಣ ಮನನ ನಿಧಿಧ್ಯಾಸನ ಅನ್ಕೊಂಡು ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಬರೇ ಅದನ್ನೇ ಮಾಡ್ತಾ ಇರುವಂತದ್ದ. ಪಾಪ ಶಂಕರಾಚಾರ್ಯ ಅದ್ ಯಾವ್ದನ್ನು ಹೇಳಿಲ್ಲ, ಭಕ್ತಿಯನ್ನ ಗೌಣ ಅಂತ ಕೂಡ ಹೇಳಿಲ್ಲ. ಅಂತಹ ಜ್ಞಾನೈಕ ಪಾರಮ್ಯತೆಯನ್ನ ಹೇಳಿದಂತಹ ಶಂಕರಾಚಾರ್ಯರೇ ಅದೆಷ್ಟೋ ಸ್ತೋತ್ರಗಳನ್ನ ಮಾಡಿದ್ದಾರೆ. ಹೀಗೆ ಹೀಗೆ ಅದು ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಇನ್ನೊಂದು ದರ್ಶನ ಇದ್ದದ್ದಂತದ್ದೇನೆ. ಇನ್ನೊಂದು ಏನು ಅಂತಂದ್ರೆ, ಅದು ಜಗತ್ತು ಮಿಥ್ಯೆ ಎಲ್ಲ ಸತ್ಯ ಅಂತ ಹೇಳು. ಜಗತ್ ಸತ್ಯ ಇದೆ. ಯಾಕೆ? ಪರಮಾತ್ಮನ ಅಂಶ, ಇದು ಪರಮಾತ್ಮನ ಅಂಶ ಅಂತ ಅನ್ನೋದು ಬಂತು. ವಿಶಿಷ್ಟಾದ್ವೈತದಲ್ಲಿ ಜಡಾಚೇತನ ಎರಡೂ ಕೂಡ ಪರಮಾತ್ಮನ ಅಂಶಗಳು. ಎಲ್ಲವೂ ಪರಮಾತ್ಮನಲ್ಲಿ ಇರುವಂತಹದ್ದೇ, ಇರೋದು ಒಂದೇ ಪರಮಾತ್ಮ ಒಬ್ಬನೇ. ಆದರೆ ಆ ಒಂದೇ ಇರ್ತಕ್ಕಂತಹ ಪರಮಾತ್ಮನ ಅಂಶವು ಈ ಜಡಾಚೇತನ, ಈ ಎಲ್ಲ ಜಗತ್ತು. ಹಾಗಾಗಿ ಜಗತ್ತು ಸತ್ಯ ಅಂತ ಅನ್ನೋದು. ಈ ಜಗತ್ ಸತ್ಯ ಅನ್ನೋದು ಮತ್ತೆ ವಿಶಿಷ್ಟಾದ್ವೈತವಾಗಲಿ ದ್ವೈತವಾಗಲಿ ಹುಟ್ಟಾಕಿರುವಂತದ್ದಲ್ಲ. ಅದಕ್ಕೂ ಮುಂಚೆ ಮೋಸ್ಟ್ ರಿಯಲಿಸ್ಟಿಕ್ ವ್ಯೂ ಪಾಯಿಂಟ್ ಅಂತ ಅಂದ್ರೆ ನಿಮ್ಗೆ ಇದ್ದದ್ದು ಚಾರ್ವಾಕ ಸಿದ್ಧಾಂತ. ರಾಮಾಯಣ ಕಾಲದಲ್ಲಿ ರಾಮ ಯಾವಾಗ ಕಾಡಿಗೆ ಹೋಗ್ತಾನೋ ಅವನನ್ನ ವಾಪಸ್ ಕರ್ಕೊಂಡ್ ಬರೋದಿಕ್ಕೆ ಅಂತ ಒಬ್ಬ ಚಾರ್ವಕನನ್ನು ಕಳಿಸಿರ್ತಾರೆ. ಬಿಕಾಸ್ ಯು ಹ್ಯಾವ್ ಟು ಆರ್ಗ್ಯೂ ವಿತ್ ಹಿಮ್ ಆನ್ ಅ ಫಿಲಸಾಫಿಕಲ್ ಸ್ಟ್ಯಾಂಡ್ ಪಾಯಿಂಟ್ ಅಂತ ಅಂದ್ಬಿಟ್ಟು. ನಿಮ್ಮ ಅಪ್ಪ ಬದುಕಿದ್ದಾಗ ತಾನೇ ನಿನಗೆ ಇದ್ದದ್ದು ಈ ವಚನ. ಅವ್ರು ಮಾತು ಕೊಟ್ಟಿದ್ದ ನಾನು ಉಳಿಸ್ಕೋಬೇಕು ಅನ್ನೋದೆಲ್ಲಾನು. ನಿಮ್ಮ ಅಪ್ಪನೇ ಸತ್ತೋದ್ರು ಅಂತಂದ್ರೆ ನಿನ್ಗೆ ಇನ್ ವಚನ ಕಟ್ಕೊಂಡು ಏನಾಗ್ಬೇಕು, ಅವ್ರು ಕೊಟ್ಟಿದ್ ಮಾತು ಕಟ್ಕೊಂಡು ಏನಾಗ್ಬೇಕು, ಏನು ಇಲ್ಲ ಬಾ ಸುಮ್ನೆ ಅಂತ ಅಂದ್ಬಿಟ್ಟು ಕರೀತಾನೆ. ಅಷ್ಟು ರಿಯಲಿಸಂ. ಬದುಕಿರುವಾಗ ನೀನ್ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬಿಟ್ಟು ನೀನ್ ಮಜಾ ಮಾಡು ಅಂತ ಹೇಳುತ್ತೆ ಚಾರ್ವಾಕ ಸಿದ್ಧಾಂತದಲ್ಲಿ. ಹೆಂಗಿದ್ರು ಸತ್ತಾದ್ಮೇಲೆ ಅದನ್ನ ಕೊಟ್ಟವನ್ ಹಣೆ ಬರಹ ಅಂತ, ಕೊಟ್ಟವನ್ ಕೊಡಂಗಿ ಇಸ್ಕೊಂಡವನ್ ನಿರ್ಭದ್ರ ಅಂತಾರಲ್ಲ ಆ ಥರದಲ್ಲಿ. ಸೊ ಜಗತ್ ಸತ್ಯ ಆಗ್ಲಿಂದಾನು ಇದ್ದಂತದ್ದೇನೆ. ಅದಕ್ಕೆ ಪಾರಮಾರ್ಥಿಕವಾದಂತಹ ಒಂದು ಚೌಕಟ್ಟನ್ನ ಒದಗಿಸಿತ್ತು ವಿಶಿಷ್ಟಾದ್ವೈತದಲ್ಲಿ. ಏನು? ಪರಮಾತ್ಮನ ಅಂಶ ಅಂತಂದ್ಬಿಟ್ಟು. ಕೆಂಪು ಗುಲಾಬಿ ಅಂತೀವಿ. ಕೆಂಪು ಗುಲಾಬಿಯ ಒಂದು ಅಂಶ. ಕೆಂಪಿಗೆ ಕೆಂಪಗಿನ ತನ್ನದೇ ಆದಂತ ಅಸ್ತಿತ್ವ ಇಲ್ಲ. ಗುಲಾಬಿ ಕೆಂಪಾಗಿದೆ, ಸೊ ಇಟ್ಸ್ ಅನ್ ಆಟ್ರಿಬ್ಯೂಟ್. ಆ ರೀತಿ ಜಡಾಚೇತನ ಎರಡು ಪರಮಾತ್ಮನ ಅಂಶ. ಆ ಪರಮಾತ್ಮ ಯಾರು? ನೀವು ಶೈವ ದೃಷ್ಟಿಕೋನದಿಂದ ನೋಡಿದ್ರೆ ಶಿವ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನೋಡಿದ್ರೆ ವಿಷ್ಣು. ಎರಡೂ ಇಂಟು ಅನಾದಿ ಅವಾಗ್ಲಿಂದಾನೂ ಕೂಡ ಶೈವ ವೈಷ್ಣವಗಳು ನಡ್ಕೊಂಡೇ ಬರ್ತಾ ಇರುವಂಥದ್ದು. ಸೊ ಆ ವಿಶಿಷ್ಟಾದ್ವೈತ ದರ್ಶನದಲ್ಲಿ ಪರಮಾತ್ಮ ಸಾಕಾರ ರೂಪದಲ್ಲಿ ನೋಡಿದಾಗ ಶಿವ ಅಥವಾ ವಿಷ್ಣುವಾಗುತ್ತೆ. ದುಃಖಕ್ಕೆ ಕಾರಣ ಏನು? ಮತ್ತೆ ಅದೇ ಅವಿದ್ಯೆ, ಅಜ್ಞಾನ. ಯಾವುದರ ಅಜ್ಞಾನ? ನಾನು ಈ ಜಗತ್ತಿನಲ್ಲಿ ವ್ಯವಹರಿಸುವ ರೀತಿ, ಈ ಜಗತ್ತೇ ನನಗೆ ಮುಖ್ಯ, ಈ ದೇಹವೇ ಮುಖ್ಯ, ಈ ದೇಹದ ಈ ಲಾಲಸೆಗಳಿಗೇನಿದೆ ಅದೇ ಮುಖ್ಯ, ಅದರ ಪೂರ್ತಿಯಿಂದಲೇ ನನಗೆ ಸಂತೃಪ್ತಿ, ಅದರಿಂದಾನೇ ನಾನು ನಿಜವಾದ ಸಂತೋಷವನ್ನ ಕಾಣಬಹುದು. ಇದೆಲ್ಲ ಏನೇನೇನೇನಿದೆಯೋ illusions, those considerations that you have in your mind, that is the reason for your suffering. ಮೋಕ್ಷ ಏನು ಹಾಗಿತ್ತು ಅಂತಂದ್ರೆ, ಮೋಕ್ಷ ಪರಮಾತ್ಮನಲ್ಲಿ, ನೀನು ಪರಮಾತ್ಮನ ಅಂಶ ಮಾತ್ರ. ಸೊ ಯು ಆರ್ ನಾಟ್ ಪರಮಾತ್ಮ, ಯು ಕ್ಯಾನ್ ನಾಟ್ ಬಿ ಪರಮಾತ್ಮ, ಯು ಆರ್ ಜಸ್ಟ್ ಅ ಪಾರ್ಟ್. ಸೊ ದಟ್ ಪಾರ್ಟ್ ಹ್ಯಾಸ್ ಟು ಗೋ ಬ್ಯಾಕ್ ಇನ್ ಟು ಪರಮಾತ್ಮ. ಇದನ್ನ ಮೋಕ್ಷ ಅಂತ ಅಂದ್ಬಿಟ್ಟು. ಅಲ್ಲಿ ಮಾಯೆ ಅಂತ ಹೇಳೋದ್ರ ಬದಲು ಪರಮಾತ್ಮನ ವಿಶಿಷ್ಟ ಶಕ್ತಿ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮಹಾಲಕ್ಷ್ಮಿ, ಶೈವ ಸಂಪ್ರದಾಯದಲ್ಲಿ ಪಾರ್ವತಿ. ಅಲ್ಲಿ ಬರತಕ್ಕಂಥದ್ದು ಭಕ್ತಿಗೆ ತುಂಬಾ ಪ್ರಾಧಾನ್ಯತೆ ಉಂಟು. ಯಾಕೆ? ಸಾಕಾರ ಬ್ರಹ್ಮ ಆತನನ್ನ ನಾನು ಅಪರಿಮಿತವಾದ ಭಕ್ತಿ, ಶರಣಾಗತಿ, ಪ್ರಪತ್ತಿ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬರುತ್ತಲ್ಲ ಪ್ರಪತ್ತಿ, ನಾನು
ಸಂಪೂರ್ಣವಾಗಿ ಆ ಭಗವಂತನಿಗೆ ನನ್ನನ್ನ ಅರ್ಪಿಸಿಕೊಂಡು ನಾನು ಶರಣಾದೆ ಅಂತ ಹೇಳಿದಾಗ ಆ ಭಗವಂತನ ಕೃಪೆಯಿಂದ ನಿನ್ನ ಅಜ್ಞಾನವೆಲ್ಲ ನಶಿಸಿ ಹೋಗಿ ನೀನು ಮತ್ತೆ ಆ ಪರಮಾತ್ಮನಲ್ಲಿ ಸೇರ್ಕೋತ್ಯಾ ಅನ್ನುವುದು. ಆ ಪರಮಾತ್ಮನಲ್ಲಿ ಸೇರ್ಕೊಳ್ಳುವುದಕ್ಕಾಗಿ ನಿನಗೆ ಆ ಶಕ್ತಿಯ ಆಸರೆಯನ್ನ ತಗೊಂಡ್ರೆ, ಯಾಕೆ ಪರಮಾತ್ಮ ತಂದೆ, ಶಕ್ತಿ ತಾಯಿ, ಅಮ್ಮನ ಹತ್ರ ಹೋಗ್ಬಿಟ್ಟು ಅಪ್ಪನ ಕಡೆ ಅಪ್ಲಿಕೇಶನ್ ಹಾಕ್ತು ತುಂಬಾ ಈಸಿ. ಅಯ್ಯೋ ಮಾಡ್ಕೊಡ್ರಿ ಅಂತಂದ್ರೆ ಮಾಡ್ಕೊಡ್, ಕೀ ಎಲ್ಲಿದೆ ಅನ್ನೋದು ಗೊತ್ತು. ಸೊ ಹಾಗಾಗಿ ವಿಶಿಷ್ಟಾದ್ವೈತದಲ್ಲಿ ಆ ಶಕ್ತಿಯ ಕಡೆಗೆ, ಆ ತಾಯಿಯ ಕಡೆಗೆ ಒಲವು ಜಾಸ್ತಿ. ತಂದೆ ಕಡೆನೂ ಇದೆ. ಶರಣಾಗತಿ ಪ್ರಪತ್ತಿನಲ್ಲಿ ಅತ್ಯಂತವಾದ ಪ್ರಾಧಾನ್ಯತೆ. ಇನ್ನ ದ್ವೈತಕ್ಕೆ ಬಂದರೆ, ದ್ವೈತ ಈವನ್ ಅಗೇನ್ ವೆರಿ ರಿಯಲಿಸ್ಟಿಕ್, ಬಟ್ ವಿತ್ ಇನ್ ದ ಆಟ್ರಿಬ್ಯೂಟ್ಸ್ ಆಫ್ ಅ ಸ್ಪಿರಿಚುವಲ್ ವ್ಯೂ ಪಾಯಿಂಟ್. ಏನು? ಜಗತ್ತು ಸತ್ಯ, ಜಗತ್ ಇದೆ, ಇದು ಸತ್ಯ. ಯಾವಷ್ಟು ಸತ್ಯ ಅಂತಂದ್ರೆ ಬರೇ ಅಷ್ಟೇ ಅಂತಲ್ಲ, ಅಟ್ಲೀಸ್ಟ್ ಅದ್ವೈತದಲ್ಲಿ ಪರಮಾತ್ಮನೇ ಅಂತಾನೋ ಅಥವಾ ಪರಮಾತ್ಮನ ಅಂಶ ಅಂತಾನೋ, ಇಲ್ಲಿ ಎಲ್ಲ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಯು ಸಿ ದ ಸ್ಪೆಕ್ಟ್ರಮ್ ಈಸ್ ಲೈಕ್ ದಿಸ್. ಅಟ್ ಒನ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಯು ಹ್ಯಾವ್ ಜೀವಾತ್ಮ, ಪರಮಾತ್ಮ ಒಂದೇ ಇರೋದು ಬ್ರಹ್ಮನೇ ಅನ್ನೋದು. ಇನ್ನೊಂದು ಸ್ಪೆಕ್ಟ್ರಮ್, ಇನ್ನೊಂದು ತುದಿನಲ್ಲಿ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ, ಅದರಲ್ಲೂ ನಾನಾತ್ಮಗಳು. ಆ ನಾನಾತ್ಮಗಳು ಕೂಡ ಅವಕ್ಕವಕ್ಕೆ ಬಂದಿರುವಂತಹ ಸಂಸ್ಕಾರ, ಸಂಪ್ರದಾಯ, ಆ ಕರ್ಮದ ಪರಿಪಾಕದಿಂದಾಗಿ ಅವು ಬೇರೆ ಬೇರೆ ರೀತಿಯ ಮೋಕ್ಷದಲ್ಲೂ ಕೂಡ ಎಷ್ಟೊಂದು ವಿಧದಲ್ಲಿ, ಅಂದ್ರೆ ಈ ದುಃಖವನ್ನ ಕಳ್ಕೊಳ್ಳೋದು. ಇವಾಗೇನು ನಾನು ಇಷ್ಟೆಲ್ಲ ಒಳ್ಳೆ ಕೆಲ್ಸಗಳು ಮಾಡಿದೆ, ಇದೆಲ್ಲ ಮಾಡಿದೆ, ಓಕೆ ನೀ ಸ್ವರ್ಗಕ್ಕೆ ಹೋಗ್ತೀಯಾ? ಇನ್ನ ಅಪರಿಮಿತವಾದ ಭಕ್ತಿಯಿಂದ ನಾನು ಶಿವನ್ನೋ ಅಥವಾ ಬರೀ ವಿಷ್ಣುನೋ, ಸದ್ವೈಷ್ಣವ ಸಂಪ್ರದಾಯದಲ್ಲಿ ಹರಿ ಸರ್ವೋತ್ತಮ ಅನ್ನೋದು, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಅನ್ಕೊಂಡು, ಶೈವ ದೃಷ್ಟಿಯಿಂದ ನೋಡಿದ್ರೆ ಶಿವ. ನಾನು ಎಷ್ಟು ಅದರಲ್ಲಿ ಆ ಭಗವಂತನ ಭಕ್ತಿಯಲ್ಲಿ ತೊಡಗಿಸಿಕೊಂಡಿದ್ದೇನೋ ಅದಕ್ಕೆ ಸರಿಯಾಗಿ ನನಗೆ ಫಲಪ್ರಾಪ್ತಿ ಆಗ್ತಾ ಹೋಗುತ್ತೆ. ಮೋಕ್ಷದ ನಾನಾ ವಿಧ ರೂಪಗಳು ಏನು? ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ, ಇದೆಲ್ಲ ಬರುತ್ತೆ. ಏನು? ಸಾಮೀಪ್ಯ, ಭಗವಂತನ ಹತ್ತಿರಕ್ಕೆ ಹೋಗುವಂಥದ್ದು. ಇದು ನಿಮಗೆ ದ್ವೈತದಲ್ಲೂ ಕಾಣಿಸುತ್ತೆ, ತಮಿಳ್ ಶೈವಿಸಂನಲ್ಲೂ ನೋಡಬಹುದು. ಭಗವಂತನ ಹತ್ತಿರದಲ್ಲಿ ಹೋಗಿ ಆತನಿಗೆ ಪರಿಚಾರಿಕೆಯೋ, ಆತನ ಸೇವಕನಾಗಿಯೋ ಬಂಟನಾಗಿಯೋ ಇರುವಂತ. ಸಾರೂಪ್ಯ, ಭಗವಂತನ ಉಪಾಧಿಗಳು ಏನೇನಿದೆ ಅದು ನನಗೂ ಬರುವಂತಹದ್ದು. ಈ ವಿವರಗಳನ್ನ ನಾವು ವೀರಶೈವ ಪುರಾಣಗಳಲ್ಲೂ ಕೂಡ ಬಹಳಷ್ಟು ನೋಡ್ತೀವಿ. ಶಿವನಂತೆಯೇ ಕಂಗೊಳಿಸುತ್ತಿದ್ದನು. ನೀವು ಚಾಮರಸನ ಪ್ರಭುಲಿಂಗ ಲೀಲೆ ನೋಡಿದ್ರು ಕೂಡ ಅದರಲ್ಲಿ ನಿರ್ಮಾಯನ ಗಣಧೀಶ್ವರನು ಶಿವನಂತೆ ಒಪ್ಪುತ್ತಿದ್ದನು ಅಂತ ಅಂದ್ಬಿಟ್ಟು, ಶಿವನ ಹಾಗೇನೆ ನೋಡಿದ್ರೆ ಶಿವನ್ನೇ ನೋಡ್ತಿದ್ದೀನಿ ಅನ್ನೋ ಹಾಗಿದ್ದ ಅನ್ನೋದು ಬರುತ್ತೆ. ಅಥವಾ ನೀವು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅಥವಾ ವೈಷ್ಣವ ಪುರಾಣಗಳಲ್ಲಿ ನೋಡಿದ್ರೆ ನಿಮ್ಗೆ ಜಯ ವಿಜಯರು. ನೀವು ವಿಷ್ಣು ದೇವಸ್ಥಾನಗಳಿಗೆ ಹೋದ್ರೆ ದ್ವಾರಪಾಲಕರು ಜಯ ವಿಜಯರು ನೋಡಿದ್ರೆ ಅವ್ರ ಕೈಯಲ್ಲೂ ಶಂಖ, ಚಕ್ರ, ಗದೆ ಎಲ್ಲ ಇರುತ್ತೆ. ಸಾರೂಪ್ಯ. ಸಾಲೋಕ್ಯ, ವೈಕುಂಠವನ್ನೋ ಕೈಲಾಸವನ್ನೋ ಸೇರಿ ಬಿಡುವಂಥದ್ದು. ಅಲ್ಲೇನೆ ಓಕೆ ನಾನು ಐ ಆಮ್ ಇನ್ ಕೈಲಾಸ, ಐ ಆಮ್ ಇನ್ ವೈಕುಂಠ ಅನ್ಕೊಂಡು ಇರೋವಂಥದ್ದು, ಅದೊಂಥರದ್ದು. ಈ ತರ ಯು ಹ್ಯಾವ್ ಆಲ್ ಆಫ್ ದಿಸ್ ಸ್ಪೆಕ್ಟ್ರಮ್. ಇದರಲ್ಲಿ ಪ್ರತ್ಯಭಿಜ್ಞಾ ಶೈವ ದರ್ಶನ ಅಥವಾ ಶಕ್ತಿ ವಿಶಿಷ್ಟಾದ್ವೈತಕ್ಕೆ ಬಂದರೆ, ಇಲ್ಲಿಯೂ ಕೂಡ ಜಗತ್ ಸತ್ಯ ಅಂತ ಹೇಳಿದ್ದು, ಜಗತ್ ಸತ್ಯ ಆದರೆ ಸಾಪೇಕ್ಷ ಅಂತಂದ್ರು. ಇಟ್ ಈಸ್ ರಿಲೇಟಿವ್. ವೈ ಇಸ್ ಇಟ್ ರಿಲೇಟಿವ್? It is relative because it is not the ultimate truth. The way you are seeing the world is not the reality ಅಂತಂದ್ರೆ ಅದ್ವೈತಕ್ಕೆ ಬಹಳ ಹತ್ತಿರಕ್ಕೆ ಬರುತ್ತೆ. ಏನಂತಂದ್ರೆ
ಅದರಲ್ಲಿ ಬರ್ತಕ್ಕಂತಹ ಕೆಲವೊಂದು ಈ ಮಾಯೆ ಅನಿರ್ವಚನೀಯ ಅಂತ ಬಂದ್ಬಿಡುತ್ತಲ್ಲ, ಆಮೇಲೆ ಜ್ಞಾನೈಕ ಪಾರಮ್ಯತೆ ಬರುತ್ತಲ್ಲ, ಅದಕ್ಕೆಲ್ಲ ಒಂದೊಂದೊಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಯಾಕೆ ಸಾಧಕನಿಗೆ ಅವರವರ ಮಟ್ಟಿನ ಸಂಸ್ಕಾರಕ್ಕನುಗುಣವಾಗಿ ಯಾವುದನ್ನ ಒಪ್ಪವಾಗಿ ಕೊಡಬಹುದೋ ಅದನ್ನ ಹೇಳೋಣ ಅಂತಂದ್ಬಿಟ್ಟು. ಕೆಲವರು ರಮಣ ಮಹರ್ಷಿಗಳ ತರ ಸಾವು ಎಂಬುದರ ಪರಿಕಲ್ಪನೆಯನ್ನ ತೆಗೆದುಕೊಂಡ ಮಾತ್ರಕ್ಕೇನೆ ಅವರಿಗೆ ಜೀವನ್ಮುಕ್ತ ಸ್ಥಿತಿ ಬಂದ್ಬಿಡತ್ತೆ, ಅಜ್ಞಾನ ಬಂದ್ಬಿಡತ್ತೆ. ರಾಮಕೃಷ್ಣ ಪರಮಹಂಸರು ಹಾರ್ತಾ ಇರೋ ಬೆಳ್ಳಕ್ಕಿಗಳನ್ನ ಆಕಾಶದಲ್ಲಿ ನೋಡಿ ಅದರಲ್ಲಿಯೇ ಬ್ರಹ್ಮಾನುಭವ ಉಂಟಾಗಿ ಹೋಗಿ ಜೀವನ್ಮುಕ್ತ ಸ್ಥಿತಿಯನ್ನ ಅನುಭವಿಸಿದಂಥವ್ರು. ಎಲ್ಲಾರೂ ಶಂಕರಾಚಾರ್ಯರು, ಎಲ್ಲಾರೂ ಅಲ್ಲಮ ಪ್ರಭುಗಳು, ಎಲ್ಲಾರೂ ಪರಮಹಂಸರು, ರಮಣ ಮಹರ್ಷಿಗಳು ಅಲ್ಲ. ಹಾಗಾಗಿ ಯು ಹ್ಯಾವ್ ದೀಸ್ ವೆರೈಟಿ ಆಫ್ ವ್ಯೂ ಪಾಯಿಂಟ್ಸ್ ಅಷ್ಟೇ. ಇಲ್ಲಿ ಏನಂತ ಬಂತು, ಪರಮಾರ್ಥತಃ ಅದ್ವೈತ ಹೇಳೋದನ್ನೇನೆ ಇನ್ನೊಂಥರ ಸುದ್ದಿ ಬಳಸಿ ಇಲ್ಲಿ ಹೇಳಿರೋದು ಏನು, ಸಾಪೇಕ್ಷ ಅಂತಂದ್ರೆ ನೀನು ನೋಡುವ ರೀತಿ ಅದು ಸತ್ಯವಲ್ಲ. ಸತ್ಯ ಯಾಕೆ, ಎಲ್ಲ ಜಗತ್ತಿನ ಎಲ್ಲದರ ಒಳಗಡೆಯೂ ಆ ಪರಮಾತ್ಮ ಶಿವನೇ ಸೇರಿರುವುದರಿಂದ ಇದು ಸತ್ಯ. ನೀನು ನೋಡ್ತಾ ಇರೋದೇನಿದೆಯಲ್ಲ ಅದಲ್ಲ, ಸಾಪೇಕ್ಷ. ಇಟ್ ಈಸ್ ರಿಲೇಟಿವ್, ಬಿಕಾಸ್ ನಾಟ್ ಫ್ರಮ್ ಯುವರ್ ಎಕ್ಸ್ಟರ್ನಲ್ ವ್ಯೂ ಪಾಯಿಂಟ್. ಇಫ್ ಯು ಗೋ ಡೀಪ್ ವಿತ್ ಇನ್, ದೇರ್ ಯು ವಿಲ್ ಸಿ ದಟ್ ನಾನು ಶಿವ, ನೀನು ಶಿವ, ಎಲ್ಲವೂ ಶಿವ ಅಂತ. ಅದು ಪರಮಾರ್ಥತಃ ಅದು ಸತ್ಯ, ಜಗತ್ ಸತ್ಯ, ಜಗತ್ತು ಸೃಷ್ಟಿ ಅನ್ನೋದಾಗಿದೆ. ಸೃಷ್ಟಿ ಹೇಗಾಯ್ತು, ಮಾಯೆ ಶಿವನ ಒಂದು ವಿಶಿಷ್ಟವಾದಂತಹ ಶಕ್ತಿ ಅಂತ ಇಲ್ಲಿ ಹೇಳಿ. ಅಂದರೆ ಈ ಸೃಷ್ಟಿ ಎಲ್ಲವೂ ಶಿವನಲ್ಲಿಯೇ ಅಂತರ್ಗತವಾಗಿರುವಂತಹದ್ದು. ಆ ಶಿವನ ಮೂಲ ಸ್ವರೂಪ ಸಚ್ಚಿದಾನಂದ. ಏನು, ಇಟ್ ಈಸ್ ಬಿಯಾಂಡ್ ಆಲ್ ಎಕ್ಸ್ಪ್ಲನೇಷನ್ಸ್. ಆದರೆ ಹೇಗೆ ಒಂದು ಇಡೀ ವೃಕ್ಷ ಬೀಜದಲ್ಲಿ ಉಂಟು, ತೋರಿಸಿ ಅಂತಂದ್ರೆ ಎಲ್ಲಿ ತೋರಿಸೋದು ಅಲ್ವಾ? ಹಾಗಾಗಿ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಅಂತರ್ಗತವಾಗಿತ್ತು. ಆ ಅಂತರ್ಗತವಾದಂತಹದ್ದನ್ನ ಪ್ರಕಟಿಸೋದಕ್ಕೋಸ್ಕರವಾಗಿ ಆ ಪರಬ್ರಹ್ಮ ಸ್ವರೂಪ, ಆ ಶಿವಸ್ವರೂಪ ಏನಿದೆ, ತನ್ನೊಳಗಿನ ವಿಶಿಷ್ಟವಾದ ಶಕ್ತಿ, ಅದೇ ಪಾರ್ವತಿ ಅಂತ, ಸಾಕಾರ ರೂಪದಲ್ಲಿ ಪಾರ್ವತಿ ಅಂತ ಆದಾಗ, ಸೃಷ್ಟಿ ಮುಖವಾಗಿ ಅಥವಾ ನಾವು ಅದನ್ನ ಮತ್ತೆ ಆ ತಾತ್ವಿಕ ದೃಷ್ಟಿಯಿಂದ ನೋಡುವಾಗ ಆ ಒಂದು ವಿಶಿಷ್ಟ ಶಕ್ತಿಯ ಮುಖಾಂತರ ತನ್ನೊಳಗಡೆ ಇದ್ದಂತಹ ಈ ಸೃಷ್ಟಿಯನ್ನ ಪರಿಣಮಿಸಿ ಅದರೆಲ್ಲದರ ಒಳಗೂ ಸೇರಿಕೊಂಡದ್ದು. ಶಿವನೇ ಜೀವನಾದ ತನ್ನ ವಿನೋದಕ್ಕಾಗಿ. ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ, ಲೀಲೆಯಾದೊಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭೂ ಅಂತ. ಇದೆಲ್ಲ ಲೀಲೆ, ಪರಮಾತ್ಮನ ಲೀಲೆ. ಪರಮಾತ್ಮನೇ ಈ ಜಗತ್ತಾಗಿ ಪರಿಣಮಿಸಿ ಈ ಜಗತ್ತಿನಲ್ಲಿ ಸೇರಿ ತನ್ನ ಮೇಲೆ ಈ ಮಾಯೆಯ ಆವರಣವನ್ನ ಹಾಕಿಕೊಂಡು ಜೀವಾತ್ಮನಂತೆ ಇರೋದು ಅಂತಂದ್ರೆ. ಹಾಗಿದ್ರೆ ಮೋಕ್ಷ ಯಾವಾಗ? ನಾನು ಜೀವಾತ್ಮನಲ್ಲ, ನಾನು ಶಿವ, ಪರಮಾತ್ಮ, ಆ ಶಿವಸ್ವರೂಪವೇ ನಾನು ಅಂತ ನಾನು ತಿಳ್ಕೊಂಡಾಗ ನನಗೆ ಮೋಕ್ಷವಾಯಿತು. ಇದನ್ನ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಪ್ರತ್ಯಭಿಜ್ಞಾ ಶೈವ ದರ್ಶನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪ್ರತ್ಯಭಿಜ್ಞಾ ಅಂತಂದ್ರೆ ಏನು? ಎಲ್ಲೋ ನೋಡಿದ್ದನ್ನ ಪುನಃ ನೆನಪಿಸುವಂಥದ್ದು. ನಾನು ಎಲ್ಲೋ ದಾರಿನಲ್ಲಿ ಹೋಗ್ತಾ ಇದ್ದೆ, ಓ ಇದು CN ಟವರ್ ಅಂತ ಅಂದ್ಬಿಟ್ಟು ಅದ್ ನೋಡಿದ್ದೇನೆ. ಇನ್ನೊಂದು 20 ವರ್ಷ ಬಿಟ್ಕೊಂಡು ನಾನು ವಾಪಸ್ ಟೊರಾಂಟೋಗ್ ಬಂದ್ಮೇಲೆ ಅದನ್ನ ನೋಡಿದ ತಕ್ಷಣ ಓ ಇದು CN ಟವರ್ ಅಂತ ಹೇಳ್ತೀನಲ್ಲ, ಯಾವತ್ತೋ ನೋಡಿದ್ದದ್ದು ಮತ್ತೆ ಅದನ್ನ ನನ್ನ ಅವಗಾಹನೆಗೆ ತಂದ ತಕ್ಷಣ ನೆನಪಾಗುತ್ತಲ್ಲ, ಪ್ರತ್ಯಭಿಜ್ಞಾ. ನೆನಪಿಗೆ ತರುವಂತಹದ್ದು, ನೆನಪಿಗೆ ತರಿಸ್ಬೇಕಾದಂತಹದ್ದು. ಸೊ ದಾಟ್ ವಾಟ್ ಹ್ಯಾವ್ ಯು ಫರ್ಗಾಟನ್ ಆಗಿತ್ತು ಅಂತಂದ್ರೆ,
What you have forgotten is that you are Shiva. ಅದನ್ನ ನಿನಗೆ ಪುನಃ ನೆನಪಿಸಿಕೊಡಬೇಕು ಅನ್ನುವಂಥ. ಇದಕ್ಕೆ ಬಹಳಷ್ಟು ತಾತ್ವಿಕ ಚಿಂತನೆಗಳು ನಡೆದುಕೊಂಡು ಬರ್ತಾ ಇದ್ದಂಥ. ಎಕ್ಸ್ಕ್ಯೂಸ್ ಮೀ. ಶಿವಯೋಗಿ ಶಿವಾಚಾರ್ಯರು ಬರೆದಿರುವಂತಹ ಸಿದ್ಧಾಂತ ಶಿಖಾಮಣಿನಲ್ಲಿ ಇದಕ್ಕೆ, ಈ ಜಗತ್ ಸತ್ಯತ್ವಕ್ಕೆ ಹೇಳುವಂತಹ ಮಾತು, ಯಸ್ಮಾದೇತತ್ ಸಮುತ್ಪನ್ನಂ ಮಹಾದೇವಾತ್ ಚರಾಚರಂ ತಸ್ಮಾದೇತ ನಭಿದ್ಯೇತ ಯಥಾ ಕುಂಭಾರಿಕಂ ಮೃದಃ ಅಂತಂದ್ಬಿಟ್ಟು, ಮಡಿಕೆಗಳನ್ನ ಹೇಗೆ ಮಡಿಕೆಗಳು ತಮ್ಮ ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್, ಮೇಕಿಂಗ್ ಮೆಟೀರಿಯಲ್, ಫಂಡಮೆಂಟಲ್ ಮೆಟೀರಿಯಲ್ ಆಫ್ ಅ ಪಾಟ್ ಇಸ್ ಮಡ್, ಕ್ಲೇ. ಹೇಗೆ ಅವೆರಡು ಭಿನ್ನವಲ್ಲ ಅಂತಂದ್ರೆ ಏನು? ಕ್ಲೇ ಒಳ್ಳೆ ಮುದ್ದೆ ತರ ಇರುತ್ತೆ, ಮಡಕೆ ಹಿಂಗಿದೆಯಲ್ಲ, ಭಿನ್ನವಲ್ಲ ಅಂತಂದ್ರೆ ಅದನ್ನೇ ಸಾಪೇಕ್ಷ ಅಂತ ಅವ್ರು ಹೇಳಿದ್ದು. ನೀ ಏನ್ ನೋಡ್ತಾ ಇದೆಯಲ್ಲ, ಇದು ಮಡಕೆ ಹೀಗಿದೆ, ಕ್ಲೇ ಒಳ್ಳೆ ಮುದ್ದೆ ಹಿಂಗಿದೆ, that difference that you are seeing is only relative difference, but otherwise it is the same clay. So ಅದೇ ರೀತಿ ಶಿವನಿಂದ ಉತ್ಪತ್ತಿಯಾದಂತಹ ಈ ಜಗತ್ತೆಲ್ಲವೂ ಕೂಡ ಆತನಿಂದ ಭಿನ್ನವಲ್ಲ. ಆ ರೀತಿ ಅವರು ಜಗತ್ ಸತ್ಯತ್ವವನ್ನ ಹೇಳಿದಂಥದ್ದು. ಆ ಜೀವ ಪುನಃ ಪರಮಾತ್ಮನಾಗುವುದು ಹೇಗೆ? ಆ ಪರಮಾತ್ಮನ ಜೊತೆ ಆ ನಾನೇ ಪರಮಾತ್ಮ ಅನ್ನುವುದು ಅರಿವು ಎಂಥದ್ದು ಅಂತಂದ್ರೆ, ಜಲೇ ಜಲಮಿವನ್ಯಸ್ತ ವನ್ಹೌ ವನ್ಹಿರಿವಾರ್ಪಿತಃ ಪರಬ್ರಹ್ಮಣಿ ಲೀನಾತ್ಮ ವಿಭಾಗೇನ ನ ದೃಶ್ಯತೆ ಅಂತಂದು ಹೇಳಿದ್ರು. ಏನಂದ್ರ ಅರ್ಥ? ಹೇಗೆ ಬೆಂಕಿ ಸೇರಿ ನೀರಿಗೆ ನೀರನ್ನ ಸೇರಿಸಿ ಅದನ್ನ ಮತ್ತೆ ಇದು ಬೇರೆ ಬೆಂಕಿ, ಅದು ಬೇರೆ ಬೆಂಕಿ, ಇದು ಬೇರೆ ನೀರು, ಅದು ಬೇರೆ ನೀರು ಅಂತ ಹೇಳಲಿಕ್ಕಾಗುವುದಿಲ್ಲವೋ, ಅದೇ ರೀತಿ ಈ ಜೀವಾತ್ಮನಾಗಿ ಇರತಕ್ಕಂತಹ ಆ ಪರಮಾತ್ಮನೇ ಈ ಮಾಯೆಯ ಪದರವನ್ನೆಲ್ಲ ಕಳಚಿ ಪುನಃ ಪರಮಾತ್ಮನಾಗಿ ಬಿಟ್ಟ ಮೇಲೆ ಇನ್ನೇನು ಇದರಲ್ಲಿ ವ್ಯತ್ಯಾಸವೇ ಇಲ್ಲ ಅಂತನ್ನುವಂಥದ್ದು. ಇದಕ್ಕೆ ಏನು ಈ ತರ ಒಂದು ಸಾಧನೆ? ಸೊ ಇವಾಗ ಓಕೆ, ಸೊ ವಿ ಅಗ್ರಿ ದಟ್ there is a shroud of ignorance, there is a shroud of unawareness that exists. Ideno ide, I have some misconceptions, I have all of these things, and I need to understand that I am God. How do I do that? Anno question next. ಇದಕ್ಕೆ ವೀರಶೈವ ಸಿದ್ಧಾಂತದಲ್ಲಿ ಬರುವಂತಹದ್ದು ಈ ಅಷ್ಟಾವರಣ, ಷಟ್ಸ್ಥಳ, ಪಂಚಾಚಾರ ಇವೆಲ್ಲವುಗಳು ಕೂಡ. ಈ ವೀರಶೈವ ಅಂತಂದ್ರೆ ಏನು ಅನ್ನೋದನ್ನ ಫಸ್ಟ್ ಕೇಳ್ಕೊಳ್ಳೋಣ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಇದು ಎಷ್ಟು ಹೇಳ್ತೀನಲ್ಲ ಮತ್ತೆ ಮತ್ತೆ, ಕಾಲಾಂತರದಲ್ಲಿ ಯಾವುದೇ ಒಂದು ಶುದ್ಧವಾದ ವಿದ್ಯೆ ಆಗಿದ್ರೂ ಕೂಡ ಜನರಿಂದ ಜನಕ್ಕೆ ಬರ್ತಾ ಅವ್ರವ್ರದೆಲ್ಲ ಅದ್ರಲ್ಲಿ ಸೇರಿಸ್ಕೊಂಡು ಯಾಕೆ ಅಂತಂದ್ರೆ ನಾನ್ ಮಾಡಿದ ದೋಸೆನೇ ಬೆಸ್ಟ್, ಅಪ್ಪಟ ಶುದ್ಧ ತುಪ್ಪ ಅಂತಾರೆ, ಅಪ್ಪಟ ಶುದ್ಧ ದೇಸಿ ತುಪ್ಪ ಅಂತಾರೆ, ಆ ದೇಸಿ ತುಪ್ಪದಲ್ಲೂ ನಮ್ಮ ಹಸುನೇ ಬೆಸ್ಟು ಅಂತಾರೆ. ಆ ಹಸುಗ್ ನಾವು ಗಂಗೆನಲ್ಲೇನೆ ಸ್ನಾನ ಮಾಡಿಸಿ ಅದರಿಂದಾನೇ ತೊಳೆದು ಅದ್ರದ್ದು ಬೆಳೆಸಿರೋ ಹುಲ್ಲನ್ನೇ ತಿನ್ನಿಸಿ ಅದ್ರ ಹಾಲನ್ನೇ ತೆಗೆದು ತಿನ್ನಿಸ್ತಾ ಇದೀವಿ ಅಂತ ಹೇಳ್ತಾರೆ. ಹಾಗಾಗ್ತಾ ಆಗ್ತಾ 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 ಎಷ್ಟು ಅದರಲ್ಲಿ ಇರ್ತಕ್ಕಂತಹ ತಾತ್ವಿಕವಾದಂತಹ ನಿಧಿ ಎಷ್ಟು ಕಳೆದು ಹೋಗುತ್ತೆ ಅಂತಂದ್ರೆ, ಅದಕ್ಕೋಸ್ಕರ ಪುನಃ 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 ಯು ಶುಡ್ ಆಲ್ವೇಸ್ ಗೋ ಟು ದ ಸೋರ್ಸ್. ನಾನು ಹೇಳ್ತಾ ಇರೋದನ್ನು ಕೂಡ ನೀವು ಖಂಡಿತ ನಂಬುವ ಅವಶ್ಯಕತೆ ಇಲ್ಲ. ನೀವೇ ಸಿದ್ಧಾಂತ ಶಿಖಾಮಣಿಯನ್ನಾಗಲಿ, ಶರಣರ ವಚನಗಳನ್ನೇ ಆಗಲಿ, ಈ ಶೂನ್ಯ ಸಂಪಾದನೆನೇ ಆಗಲಿ, ನೀವೇ ಕೂತ್ಕೊಂಡು ಅದನ್ನ ಶ್ರವಣ ಮನನ ನಿಧಿಧ್ಯಾಸನ ಅದನ್ನ ಮತ್ತೆ 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 ಪುನರಾವರ್ತನೆಗೊಳಿಸ್ಕೊಳ್ತಾ ಅದು ನಿಮಗೆ ಹೇಗೆ ಅನಾವರಣ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಾಗ್ಲೇನೆ ಇಟ್ ಈಸ್ ಗೋಯಿಂಗ್ ಟು ಬಿ ವರ್ತ್ ವೈಲ್. ಏನಿದು ವೀರಶೈವ? ವಿ ಶಬ್ದೇ ನೋಚ್ಯತೆ ವಿದ್ಯಾ ಶಿವ ಜೀವೈಕ್ಯ ಬೋಧಿಕಾ
ತಸ್ಯಾಂ ರಮಂತೆ ಯೇ ಶೈವ ವೀರಶೈವಾಸ್ತು ತೇ ಮತಾಹ ಅಂತ ಅಂದ್ಬಿಟ್ಟು ಇದು ಸಿದ್ಧಾಂತ ಶಿಖಾಮಣಿನಲ್ಲಿ ಬಂದಿರುವಂತಹ ಒಂದು ವಾಕ್ಯ. ವಿ ಅಂತಂದ್ರೆ ಏನು? ವಿದ್ಯೆ. ಯಾವುದರ ವಿದ್ಯೆ? ಶಿವಜೀವೈಕ್ಯ ಬೋಧಿಕ, ಜೀವ ಶಿವರ ಏಕತೆಯನ್ನ, ಎರಡೂ ಒಂದೇ ಎಂಬತಕ್ಕಂತಹ ಬೋಧನೆಯನ್ನ ನೀಡುವಂತಹ ವಿದ್ಯೆ, ಅದು ವಿದ್ಯೆ. ಹಾಗಿದ್ರೆ ನಾವಿವಾಗ ಕಲಿತಾ ಇರೋ ಎಂಜಿನಿಯರಿಂಗ್ ಡಿಗ್ರೀಸು, MBA ಇದೆಲ್ಲಾನು ಲೆಕ್ಕಕ್ಕಿಲ್ವಾ? ವ್ಯಾವಹಾರಿಕ ಅಷ್ಟೇ, ಅಪರಾವಿದ್ಯ. ಇದರಿಂದ ನಿನಗೆ ನಾನು ಪರಮಾತ್ಮ ಎಂಬುದರ ಅನಾವರಣ ಆಗುವುದಿಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು, ಇಫ್ ಯು ಹ್ಯಾವ್ ಟು ಲೈಕ್ ಗೋ ಟು ದಟ್ ಲೆವೆಲ್, ಆ ವಿದ್ಯೆ ಏನಿದೆಯಲ್ಲ ಶಿವಜೀವೈಕ್ಯ ಬೋಧಿಕ, ಆ ವಿದ್ಯೆಯಲ್ಲಿ ರಮಿಸುವಂತಹನು. ತಸ್ಯಾಂ ರಮಂತೆ ಯೇ ಶೈವ, ಯಾವ ಶೈವರು ಆ ಶಿವಜೀವೈಕ್ಯ ವಿದ್ಯೆಯಲ್ಲಿ ರತಿಯನ್ನ, ಆಸಕ್ತಿಯನ್ನ, ಸಂತೋಷವನ್ನ ಕಾಣ್ತಾರೋ ಅವರು ವೀರಶೈವರು. ಇದನ್ನ ಪ್ರತಿಪಾದಿಸುವಂತಹ ಆ ಒಂದು ಅದ್ವೈತ ಶಕ್ತಿ ವಿಶಿಷ್ಟಾದ್ವೈತ. ಯಾವ ರೀತಿ ಆ ಪರಮಾತ್ಮ ವಸ್ತುವಿನಲ್ಲಿ ಶಕ್ತಿ ಅಂತರ್ಗತವಾಗಿದೆಯೋ ಅದೇ ರೀತಿ ಭಕ್ತನ ಈ ಜೀವಿಯ ಒಳಗೂ ಕೂಡ ಒಂದು ಶಕ್ತಿ ಅಂತರ್ಗತವಾಗಿದೆ. ಆ ಶಕ್ತಿಯನ್ನ ಅನಾವರಣಗೊಳಿಸಿ ತನ್ಮುಖೇನ, ಥ್ರೂ ದಾಟ್ I have to find that realization that I am Shiva. How can you do it? Is the question. How can you do it ಅನ್ನೋ ಕ್ವೆಶ್ಚನ್ಗೆ ಲೈಕ್ ಎನಿಥಿಂಗ್, ಯಾವುದೇ ಒಂದು ಸಾಧನೆಯನ್ನ ಮಾಡುವಾಗ, ಇವಾಗ ನಾನು ಇಫ್ ಐ ಹ್ಯಾವ್ ಟು ಲೂಸ್ 5 kgs of weight and I have to become like say 70 kgs or something like that, what should I do? ಹೇಳ್ತಾರೆ, ಸ್ವೀಟ್ ತಿನ್ನೋದು ಕಮ್ಮಿ ಮಾಡಿ, ನಿತ್ಯ ವರ್ಕೌಟ್ ಮಾಡಿ, ಅದನ್ ಮಾಡಿ ಇದನ್ ಮಾಡಿ ಅಂತೆಲ್ಲ ಅನ್ಕೊಂಡು, ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಕಣ್ಣು ಮುಂದೆನೆ ಇದೆಲ್ಲ ಸ್ವೀಟ್ಗಳು ಕಾಣೋ ಹಾಗೆ ಇಡಬೇಡಿ. ಮಾಲ್ಗೆ ಹೋಗಿ, ಸೂಪರ್ ಮಾರ್ಕೆಟ್ ಹೋದ ತಕ್ಷಣ ಹೋಗಿದ್ದೆ ಒಂದೊಂದು ಡಬ್ಬ ಕುಕೀಸು, ಕೇಕ್ಸು, ಅದು ಇದು ತಗೊಂಡ್ ಪರ್ಚೇಸ್ ಮಾಡಬೇಡಿ. ಹಣ್ಣು, ತರಕಾರಿ ಇಂಥವನ್ನ ತಿನ್ನಿ. ಕರೆಕ್ಟಾ? ಜಿಮ್ಗೆ ಹೋಗ್ಬೇಕು, ಜಿಮ್ಗೆ ಹೋದ ತಕ್ಷಣ ತಗೋತಿದ್ದಂಗೆನೆ 20 ಪೌಂಡ್ 2 ಕೈಯಲ್ಲಿ ತಗೊಂಡು ಎತ್ ಬಿಡ್ಲಾ 2 ಸೈಡು ಅಂತ ಇಲ್ಲ. ಫಸ್ಟ್ ಯು ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್. ಷಟ್ ಸ್ಥಳಗಳು ಆ ತರ ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್. ಹೇಗೆ ಸಾಧಕನಾದವನು ತನ್ನ ಆಧ್ಯಾತ್ಮಿಕ ಪ್ರಗತಿಯನ್ನ ಹಂತ ಹಂತವಾಗಿ ಹೇಳ್ಕೊಂಡು ಹೋಗಬಹುದು, ಅದರಲ್ಲಿ ಬೆಳವಣಿಗೆಯನ್ನ ಹೊಂದುತ್ತಾ ಹೋಗಬಹುದು. ಆ ಸಮಯದಲ್ಲಿ ನಿನ್ನ ಆಧ್ಯಾತ್ಮಿಕ ಪ್ರಗತಿಗೋಸ್ಕರ, ನಿನ್ನ ಆಧ್ಯಾತ್ಮಿಕ ಸಮತೋಲನಕ್ಕೋಸ್ಕರವಾಗಿ ನೀನು ಒಂದಷ್ಟು ವಿಧಿ ವಿಷಯಗಳನ್ನೆಲ್ಲ ನೀನ್ ಇಟ್ಕೊಂಡಿರೋ ಅನ್ನೋದು. ಏನು? ಅಷ್ಟಾವರಣ. ಆವರಣ ಅಂತಂದ್ರೆ ಇಟ್ಸ್ ಲೈಕ್ ಕಾಂಪೌಂಡ್, ಇಟ್ಸ್ ಲೈಕ್ ಪ್ರೊಟೆಕ್ಷನ್, ಬೇಲಿ ಕಟ್ಕೊಂಡ ಹಾಗೆ. ಏನಿದು ಅಷ್ಟಾವರಣ? ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇಷ್ಟು. ಇಲ್ಲಿನೇ ಎಷ್ಟು ಬರುತ್ತೆ ಅಂತಂದ್ರೆ, ನೀವು ಇಡೀ ಶೂನ್ಯ ಸಂಪಾದನೆಯಲ್ಲಿ ಈ ಷಟ್ಸ್ಥಳ, ಪಂಚಾಚಾರ, ಅಷ್ಟಾವರಣ ಎಷ್ಟು ಇದರ ಮೇಲೆ ಅದು ಬೆಳಕನ್ನ ಚೆಲ್ಲುತ್ತೆ ಅಂತಂದ್ರೆ ಅದರ ಅನುಭವವೇ ಅನುಭವ. ಅದು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅದನ್ನ ಸುಮ್ಮನೆ ಏನು ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಸುಂದರವಾಗಿ ಇದರಲ್ಲಿ ಅಂತರ್ಗತವಾಗಿದೆ. ಗುರು ಯಾರು? ಒಂದು ದೀಕ್ಷಾ ಗುರು ಅಂತ ಇದೆ. ಯಾರು? ನಿಮಗೆ ಲಿಂಗ ದೀಕ್ಷೆ ಕೊಟ್ಟು ಇಷ್ಟಲಿಂಗವನ್ನ ಕಟ್ಟುತ್ತಾರಲ್ಲ, ಅದು ದೀಕ್ಷಾ ಗುರು. ಅದೆಲ್ಲಾರು ದೀಕ್ಷಾ ಗುರುಗಳ ಹಾಗಿತ್ತು ಅಂತಂದ್ರೆ, ಕಟ್ಟಿದ ಲಿಂಗ ಕಟ್ಟಿದವರೆಲ್ಲಾರು ನನ್ನ ಗುರುಗಳ ಆಗೋದ್ರ? ಅಲ್ಲಮ ಪ್ರಭುಗಳಂತೂ ಅದನ್ನು ಒಂದು ಇಳಿಸ್ತಾರೆ. ಅದ್ ಏನೇನ್ ಅಹಂಕಾರಗಳು ತುಂಬಿಕೊಂಡಿದೆಯೋ, ಆ ಏನೇನೇನೇನ್ ಯೋಚನೆಗಳು ತುಂಬಿಕೊಂಡಿದೆಯೋ ಎಲ್ಲಾನು ಸಾರಾ ಸಗಟಾಗಿ ಡೆಮಾಲಿಷ್ ಮಾಡ್ಬಿಡ್ತಾರೆ ಅಲ್ಲಮ ಪ್ರಭುಗಳ.
ಇಟ್ಸ್ ಬ್ಯೂಟಿಫುಲ್. ಆಗ ನನಗೆ ಎಷ್ಟು ಸತಿ ಅನ್ಕೊಂಡಿದ್ದೀನೋ ನಾನು, ನನಗೆ ಯಾರು ಈ ತರ ಗುರು ನನಗೆ ದೀಕ್ಷೆ ಎಲ್ಲಿ ಯಾರು ಕೊಡ್ತಾರೆ ಇಂತಹ ದೀಕ್ಷೆ ಅಂತಂದು. ಆ ಇಷ್ಟಲಿಂಗದ ಮುಖಾಂತರ ನಿನ್ನೊಳಗಿನ ಪರಮಾತ್ಮನೇ ನೀನು ಎನ್ನುವುದನ್ನ ನೀನು ಹೇಗೆ ತಿಳ್ಕೊಳ್ಬಹುದು. ಅದಕ್ಕೋಸ್ಕರ ಕ್ರಿಯಾಲಿಂಗ, ಅದಕ್ಕೆ ಸಾಧನೆಗೋಸ್ಕರವಾಗಿ ಕೊಟ್ಟಂತಹ ಲಿಂಗ, ಅದರ ಹಿಂದಿರುವ ತತ್ವವನ್ನ ಬೋಧಿಸಿ ಅದಕ್ಕೆ ಬೇಕಾದಂತಹ ನಿನ್ನೊಳಗಿನ ಸಾಧನೆ ಏನಿದೆ ಅದೆಲ್ಲವನ್ನ ವಿವರಿಸಿ ಕೊಡುವಂತಹ ಗುರು. ಲಿಂಗ, ಕುರುಹು, ಇಟ್ಸ್ ಅ ಸಿಂಬಲ್, ಇಟ್ಸ್ ಅ ಸಿಂಬಾಲಿಸಮ್. ನಿನ್ನೊಳಗಿನ ಆ ಪರಮಾತ್ಮ, ಆ ಶಿವ ಯಾರಿದ್ದಾನೆ, ನೀನೇ ಆ ಶಿವ ಎಂಬುದಕ್ಕಂಥದ್ದನ್ನ ನೀನ್ ಮರ್ತಿದೀಯಲ್ಲ, ಅದನ್ನ ನೆನಪಿಸುವಂತಹ ಒಂದು ಸಾಧನವಾಗಿ ಈ ಒಂದು ಸಿಂಬಾಲಿಸಮ್ನ ನೀ ಯೂಸ್ ಮಾಡು ಅಂತ ಕೊಡುವಂತಹದ್ದು ಲಿಂಗ. ಜಂಗಮ, ತಾನೇ ಶಿವನೌ ಅಂತ ತಿಳ್ಕೊಂಡು ಸುಮ್ಮನೆ ನಾನ್ ಶಿವ ಸೋಹಂ ಸೋಹಂ ಶಿವೋಹಂ ಶಿವೋಹಂ ಅನ್ಕೊಂಡು ಬರುವಂಥದ್ದು. ನಿಜವಾಗಿಯೂ ನಾನು ಶಿವ ಎಂಬತಕ್ಕಂತಹ ಆ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರುವಂತಹವನು, ಜಗತ್ತಿನ ಚರಾಚರಗಳೆಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸುವುದಕ್ಕೋಸ್ಕರವಾಗಿ ಒಂದು ಕಡೆ ನಿಲ್ಲದೆ ಚರವಾಗಿರುವಂಥವನು. ಆ ಒಂದು ಸಾಕ್ಷಾತ್ ತಾನೇ ಶಿವ ಎಂಬತಕ್ಕಂಥದ್ದನ್ನ ತಿಳ್ಕೊಂಡಿರುವಂತಹದ್ರಿಂದ ಅವನೇ ಶಿವ ಎಂಬತಕ್ಕಂಥದ್ದನ್ನ ಭಾವಿಸುವ ರೀತಿ, ಅಂತಹ ಒಂದು ವ್ಯಕ್ತಿತ್ವ ಜಂಗಮ. ವಿಭೂತಿ ಏನು? ಈ ಎಲ್ಲ ಜಗತ್ತು ಕೂಡ ಕ್ಷಣಿಕ, ಕಡೆ ಎಲ್ಲವೂ ಸುಟ್ಟು ಬೂದಿಯಾಗುವಂತಹದ್ದು. ಆ ಕ್ಷಣಿಕತೆಯನ್ನ ಮನಸ್ಸಿಗೆ ಪುನಃ 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 ಅದನ್ನ ನೆನಪಿಗೆ ತರುತ್ತಾ ಇರಬೇಕು ಅನ್ನೋದನ್ನ ದ್ಯೋತಕವಾಗಿ ಇಟ್ಟುಕೊಂಡಿರುವಂತಹದ್ದು ವಿಭೂತಿ. ಎಲ್ಲ ನಮ್ಮೊಳಗಿನ ಆಸೆ ಕಾಮನೆಗಳ ಎಲ್ಲ ಏನೇನಿದಾವೆ ಅದೆಲ್ಲವನ್ನೂ ಕಡೆಗೆ ಭಸ್ಮ ಮಾಡಿ ಆ ಸುಟ್ಟ ಆಸೆಗಳನ್ನ ನಾನು ಹಾಕೊಂಡ್ರೆ ಆಗ ಅದು ಭೂಷಣ. ತಗೊಂಡಿದ್ದೆ ಪೇಂಟ್ ತಗೊಂಡ್ ಹಚ್ಕೊಂಡ್ ಏನು ಇಲ್ಲ, ಹಚ್ಕೊಳ್ಳೋದೇ, ಆಮೇಲೆ ಹೋಗ್ಬಿಟ್ಟು ಎಲ್ಲ ಆಸೆಗಳು ತೀರಿಸ್ಕೊತಾ ಇರುವಂತದ್ದು. ರುದ್ರಾಕ್ಷಿ, ಮಂತ್ರ, ಪಂಚಾಕ್ಷರಿ, ಪ್ರಣವ ಸೇರ್ಕೊಂತು ಅಂದ್ರೆ ಷಡಕ್ಷರಿ. ನಮಃ ಶಿವಾಯ, ಓಂ ನಮಃ ಶಿವಾಯ, ಪಂಚಾಕ್ಷರಿ ಷಡಕ್ಷರಿ ಮಂತ್ರ. ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳುವಂತಹ ಸಾಧನ. ಪ್ರಸಾದ, ಕೊಟ್ಟದ್ದೆಲ್ಲವೂ ನಾನೇನ್ ಸ್ವೀಕರಿಸ್ತೀನೋ ತೇನ ತ್ಯಕ್ತೇನ ಭುಂಜೀತಾಹ ಅಂತಂದ್ಬಿಟ್ಟು ಉಪನಿಷತ್ತಲ್ಲಿ ಏನ್ ಹೇಳಿತ್ತೋ ಅದನ್ನೇ ಅನುಷ್ಠಾನಕ್ಕೆ ತಂದಾಗ ಆದಂತಹ ಒಂದು ತತ್ವ ಈ ಪ್ರಸಾದ, ಆವರಣ. ನಾನೇನ್ ತಗೊಳ್ತೇನೋ ಅದೆಲ್ಲವನ್ನು ಭಗವಂತನಿಗೆ ಅರ್ಪಿಸಿ ನಂತರ ನಾನು ತಗೊಳ್ಳೋದು ಅನ್ನೋದು ಎಷ್ಟುಂಟೋ, ನಾನು ನನ್ನ ಜೀವನದಲ್ಲಿ ಅನುಭವಿಸುವ ಎಲ್ಲವೂ ಕೂಡ ಭಗವತ್ ಪ್ರಸಾದ ಅಂತ ತಗೊಂಡ್ಬಿಟ್ರೆ ಅವಾಗ ದೇವ್ರೆ ನನಗೆ ಈ ಪ್ರಮೋಷನ್ ಕೊಡ್ಸು, ನೀನ್ ನನ್ಗೆ ಅನ್ಯಾಯ ಮಾಡ್ಬಿಟ್ಟೆ, ನಾನ್ ನಿನ್ಗೆ ಇಷ್ಟೊತ್ತೆಲ್ಲ ನಾನು ಪೂಜೆ ಮಾಡಿದ್ದೆ, ಇಷ್ಟೊಂದೆಲ್ಲ ಅಭಿಷೇಕ ಮಾಡಿದ್ದೆ, ಇಷ್ಟೊಂದೆಲ್ಲ ನೈವೇದ್ಯ ತಿನ್ಸಿದ್ದೆ, ನನ್ ಕೈ ಚೊಂಬ್ ಕೊಟ್ಬಿಟ್ಟಿಯಲ್ಲ, ಯಾವ ಮಾತುಗಳು ಬರೋದಿಲ್ಲ. ಪಾದೋದಕ, ಅಂತಹ ಗುರು ಜಂಗಮರನ್ನ ಪೂಜೆ ಮಾಡಿದಂತಹ ಆ ಪಾದೋದಕ ಏನಿದೆ ಅದನ್ನ ಆ ಒಂದು ಭಕ್ತಿಯಿಂದ ನಮ್ರತೆಯಿಂದ ಸೇವಿಸುವುದು, ಪ್ರೋಕ್ಷಣೆ ಮಾಡಿಕೊಳ್ಳುವುದು. ಈ ಅಷ್ಟಾವರಣಗಳಿಂದ ನಿನ್ನ ಒಂದು ಆಧ್ಯಾತ್ಮಿಕ ಸಾಧನೆಯ ಒಂದು ಮಜಲುಗಳನ್ನ ನೀನು ಹತ್ತಲಿಕ್ಕೆ ಶುರುವಾಗಬಹುದು ಅನ್ನುವುದನ್ನ ಇಟ್ಟುಕೊಂಡು ಈ ಅಷ್ಟಾವರಣವನ್ನ ಹೇಳಿರುವಂಥದ್ದು. ಷಟ್ಸ್ಥಳ ಪಂಚಾಚಾರಗಳನ್ನ ನಾವು ಮುಂದಿನ ಸತಿಯಿಂದ ನೋಡ್ಕೊಳ್ಳೋಣ. ಈಗ ಇನ್ನೇನಾದ್ರೂ ಕ್ವೆಶ್ಚನ್ ಏನಾದ್ರೂ ಇತ್ತು ಅಂತಂದ್ರೆ ಹೇಳ್ಬಹುದು. ಥ್ಯಾಂಕ್ ಯು ಪ್ರವೀಣ್ ಅವರೇ. ಸೊ ಯಾರಾದ್ರೂ ಕ್ವಶನ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು ಪ್ರವೀಣ್ ಅವರಿಗೆ, ಇಲ್ಲ ಅಂದ್ರೆ ಚಾಟಲ್ಲಿ ಟೈಪ್ ಮಾಡ್ಬೋದು. ಪ್ರವೀಣ್, ನನ್ನ ಹೆಸರು ಪ್ರಭು ಅಂತ. ಇದು ಜಂಗಮ, ನಾನು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ. ನಾವು ಚೆನ್ನಾಗಿದ್ದೀನಿ. ಇದು ಜಂಗಮ ಅಂತ ಹೇಳ್ತಿದ್ರಲ್ಲ, ಅದು ಇನ್ನೊಮ್ಮೆ ಏನಂತ ಹೇಳ್ತೀರಾ?
ಸೊ ಜಂಗಮ ಅಂತಂದ್ರೆ ಯಾರು ತಾನು ಶಿವ ಎಂಬತಕ್ಕಂಥದ್ದನ್ನ ತಿಳ್ಕೊಂಡಿರ್ತಾರೋ, ಹಾಗಿದ್ರೆ ಗುರುವಿಗೂ ಜಂಗಮಕ್ಕೂ ಏನು ವ್ಯತ್ಯಾಸ ಅನ್ನೋದು ಬರುತ್ತೆ. ಗುರು ನಿಮಗೆ ದೀಕ್ಷೆಯನ್ನ ಉಪದೇಶವನ್ನ ಕೊಡುವಂಥದ್ದು, ಆದರೆ ಜಂಗಮ ತಾನಾಗಲೇ ಶಿವ, ನಾನು ಶಿವ ಎಂಬತಕ್ಕಂಥದ್ದನ್ನ ಅದನ್ನ ಅನುಭವಿಸಿ ಅದನ್ನ ಅನುಭವಕ್ಕೆ ತಂದು ಅದರ ಒಂದು ಸಾಧನೆಯನ್ನ ಬೋಧಿಸುವಂತ. ಜಂಗಮ ಗುರುವಾಗಬಹುದು, ಆದರೆ ಗುರು ತಾನು ಶಿವ ಎಂಬತಕ್ಕಂಥದ್ದನ್ನ ಅರಿತಾದ ಮೇಲೇನೆ ಜಂಗಮ. ಹಾಗೆ ಆ ಒಂದು ನಾನು ಶಿವ ಎಂಬತಕ್ಕಂಥದ್ದನ್ನ ತಿಳ್ಕೊಂಡಾದ ಮೇಲೆ ಆ ವ್ಯಕ್ತಿ ಅಥವಾ ಅವರು ಆ ಸಾಧಕ ಸಿದ್ಧರು, ಸಾಧಕನು ಸಾಧನೆ ನಡೀತಾ ಇರುವಾಗ ಸಾಧಕ, ಸಿದ್ಧಿ ಆದ್ಮೇಲೆ ಸಿದ್ಧರು ಜಂಗಮರು, ಅವರು ಒಂದು ಕಡೆ ನಿಲ್ತಾ ಇರಲಿಲ್ಲ. ಅವರು ಯಾವಾಗ್ಲೂ, ಯಾಕೆ ಅಂತಂದ್ರೆ ಒಂದು ಕಡೆ ಇದು ಮಾಡುವಂತದ್ದಲ್ಲ, ಅದನ್ನ ಪ್ರತಿಯೊಬ್ಬರಿಗೂ ಅದನ್ನ ಬೋಧಿಸುತ್ತಾ, ಯಾರು ಕೇಳ್ತಾರೋ, ಕೇಳದೆ ಹೋದ್ರು ಹೋಗಿ 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 ಎಲ್ಲಾರ ಹತ್ರ ಹೇಳ್ಕೊಂಡ್ ಬರುವಂತದ್ದಲ್ಲ. ಅದಕ್ಕೆ ಜಂಗಮರು ಎಂಥವ್ರು ಅನ್ನೋದನ್ನ ಅಲ್ಲಮ ಪ್ರಭುಗಳು ಅದ್ಭುತವಾದಂತ ಒಂದು ವಚನ ಬರುತ್ತೆ, ಅದಕ್ಕೊಂದು ಸನ್ನಿವೇಶ ಬರುತ್ತೆ ಶೂನ್ಯ ಸಂಪಾದನೆಯಲ್ಲಿ. ಎಂತವನು ಜಂಗಮ ಅಂತ ಅಂದ್ಬಿಟ್ಟು ಬಸವಣ್ಣವ್ರ ಮಹಾಮನೆಗ್ ಬಂದ್ಬಿಟ್ಟು ಅವ್ರನ್ನ ರಿಸೀವ್ ಮಾಡ್ಲಿಕ್ಕೆ ಆಚೆ ಬರೋದಿಲ್ವಲ್ಲ, ಅವಾಗ ಅವರೇ ಒಳಗಡೆ ಬರ್ಲಿ ಅಂತಂದ್ರೆ ಸುಮ್ನೆ ಊಟಕ್ಕೋಸ್ಕರ ದುಡ್ಡುಗೋಸ್ಕರ ಹೋಗಿ 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 ಕೇಳೋಂಥ ಜಂಗಮ ಅಲ್ಲ ನಾನು, ಅಂತ ಅವ್ನ್ ಜಂಗಮನೇ ಅಲ್ಲ, ಅವನ್ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ನನ್ನನ್ನ ಅಂದ್ಬಿಟ್ಟು ಅಲ್ಲಮ ಪ್ರಭುಗಳು ದಬಾಯಿಸೋದು. ಬಂದಿರೋರು ಯಾರು ಅಂತ ಗೊತ್ತಿಲ್ದಿರ ಒಳಗಡೆ ಕೂತ್ಕೊಂಡೇನೆ ಒಳಗಡೆ ಬನ್ನಿ ಅಂತ ಹೇಳ್ತಿದಾನಲ್ಲ, ನಾ ಬರೋದಿಲ್ಲ ಹೋಗು ಹಾಗಂತ ಅಂದ್ಬಿಟ್ಟು ಬರೇ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ದುಡ್ಡಿನ ಆಸೆಗೋಸ್ಕರ ಬಂದು ಊಟ ತಿಂದು ಆಹಾ ನೀನೇ ಪುಣ್ಯಾತ್ಮ, ನೀನೇ ಭಕ್ತ, ನೀನೇ ಒಳ್ಳೆಯವನು ಅಂತೆಲ್ಲ ಹೇಳುವಂತಹ ಜಂಗಮ ಅಲ್ಲ ನಾನು. ಎಲ್ಲಿ ಸಿಗ್ತಾರೆ? ಅಕ್ಕ ಮಹಾದೇವಿ ಅವರ ವಚನದಲ್ಲಿ ಯತಿಗೆ ಪರಾಕಿಯಾಗಿ ಕಾಡಿತ್ತು ಮಾಯೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಎಲ್ಲ ಶ್ರೀ 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 ಶ್ರೀಗಳು ಸೇರಿಸ್ಕೊಂಡು ಹೋಗ್ತಾರಲ್ಲ, ಆಗ ಗೊತ್ತಾಗತ್ತೆ ಯತಿಗೆ ಪರಾಕಿಯಾಗಿ ಕಾಡಿತ್ತು ಮಾಯೆ ಅಂತ. ನಾನು ಯತಿ, ನಾನು ಸನ್ಯಾಸ ತಗೊಂಡ್ಬಿಟ್ಟೆ, ಈಗ ಶ್ರೀ 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 ಅನ್ಕೊಳ್ಳೋದ್ರಲ್ಲೇನೆ ಅಲ್ಲೇ ಮಾಯೆ ಕೂತಿದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅಕ್ಕ ಮಹಾದೇವಿ. ಹಾಗೆ ತಾನು ಶಿವ ಎಂಬತಕ್ಕಂಥದ್ದನ್ನ ತಿಳಿದು ಆ ಒಂದು ಭಾವದಲ್ಲಿಯೇ ಇರುವಂತಹ ಸಿದ್ಧರು ಜಂಗಮರು. ಧನ್ಯವಾದ. ಆಮೇಲೆ ವಿಭೂತಿ ಬಗ್ಗೆ ಚೆನ್ನಾಗಿ ಹೇಳಿದ್ರೆ, ಅದು ಭಸ್ಮ ಮತ್ತೆ ಹೌದು, ಇದನ್ನ ಚೆನ್ನಾಗಿ ನನಗೆ ಇವತ್ತು ಫಸ್ಟ್ ಗೊತ್ತಾಯ್ತು. ಅದು ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದ್ರೆ ಯಾವಾಗ ಕಾಮದಹನವಾಗುತ್ತೋ, ಬರೇ ಶಿವ ಎನ್ನುವಂತಹ ಒಂದು ತತ್ವ ಆ ಪರಮಾತ್ಮನ ರೂಪದಲ್ಲಿಯೇ ನಾವು ನೋಡೋದೇನು ಅಂತಂದ್ರೆ, ಎಲ್ಲವೂ ಯಾವುದು ಅನಿತ್ಯವಾದದ್ದೆಲ್ಲವನ್ನೂ ಕೂಡ ನಾವು ಯಾವಾಗ ತಿಳ್ಕೋತೀವೋ ಆಗ ಅದು ನಮಗೆ ಅನಿತ್ಯ. ಅದನ್ನ ಅನಿತ್ಯ ಅಂತ ಇಟ್ಟುಕೊಂಡು ನಾನು ಹಾಕೋತೀನಲ್ಲ, ಅದು ಭೂಷಣ. ಸ್ಮಶಾನದಲ್ಲಿ ಶಿವ ಇರ್ತಾನೆ ಅಂತಂದ್ರೆ ಅರ್ಥ ಏನು? ಎಲ್ಲವೂ ಹೋಗಾದ ಮೇಲೆ ಉಳಿಯುವಂತಹದ್ದು ಒಂದೇ ಪರಮಾತ್ಮ, ಅವನೇ ಶಿವ. ಇಡೀ ಜಗತ್ತೇ ಸ್ಮಶಾನ, ನಶಿಸೋದೆಲ್ಲವೂ ಸ್ಮಶಾನ ಅಂತ ಆದಾಗ ಎಲ್ಲವೂ ಹೋಗಿ ಆದ್ಮೇಲೆ ಇರೋದು ಯಾವುದು? ಭಗವಂತ ಒಬ್ಬನೇ, ಆ ಭಗವಂತ ಶಿವ. ಶಿವ ಸ್ಮಶಾನವಾಸಿ ಅನ್ನೋದರ ಹಿಂದಿನ ಅರ್ಥ ಅದು. ಅಲ್ಲಿನ ಭಸ್ಮ, ಅಲ್ಲಿನ ವಿಭೂತಿ, ಆ ಸ್ಮಶಾನದ ವಿಭೂತಿ ಅಂತಂದ್ರೆ ಎಲ್ಲ ಸುಟ್ಟು ಎಲ್ಲ ಹೋಗಿ ಆದ್ಮೇಲೆ ಇರುವಂತಹದ್ದು. ಹಾಗೆ ಕಾಮನೆಗಳನ್ನ ಸುಟ್ಟು, ಆ ಕಾಮನನ್ನ ಸುಟ್ಟು ಅದನ್ನ ಬಳಕೊಂಡಲ್ಲ, ಅದು ಭಸ್ಮ, ಅದು ವಿಭೂತಿ. ಅದೇ ನಿಜವಾದ, ಯಾವುದು ನಿಜವಾದ ಸಂಪತ್ತು. ವಿಭೂತಿಯ ಇನ್ನೊಂದು ಅರ್ಥ ಏನು ಅಂತಂದ್ರೆ, ವಿಭೂತಿಗೆ ಮತ್ತೊಂದು ಅರ್ಥ ಏನು ಅಂತಂದ್ರೆ ಸಂಪತ್ತು ಅಂತ ಅಂದ್ಬಿಟ್ಟು. ಯಾವ್ದು ಸಂಪತ್ತು? ಇಲ್ದೇ ಇರೋದೆಲ್ಲ ಸ್ಮಶಾನ ವೈರಾಗಿವೆ. ನನ್ಗಂತೂ ಇವಾಗ BMW ತಗೊಳ್ಳೋ ಅಷ್ಟು ದುಡ್ಡಿಲ್ಲ, ಸೊ ಅಯ್ಯೋ BMW ನಲ್ಲಿ ಏನಿದೆ ಬಿಡಿ, ಅದನ್ನೇನ್ ತಗೊಂಡ್ ಮಾಡೋದು ಏನಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನ್ಗೆ ಏನೇನು ಕಷ್ಟ ಇಲ್ಲ.
ನನ್ನ ಅಕೌಂಟ್ಗೆ ಒಂದು $500,000 ಬಂದ್ ಬಿದ್ದ ಮೇಲೆ ನನ್ನ ಬುದ್ಧಿ ಏನಾಗುತ್ತೆ ಅನ್ನೋದ್ರ ಮೇಲೆ ಇರೋ ಹಾಗೆ ಎಲ್ಲ ಆಸೆ ಕಾಮನೆಗಳನ್ನೆಲ್ಲ ಬಿಟ್ಟು ಅವನ್ನೆಲ್ಲ ಸುಟ್ಟು ನಂತರ ಆ ಸುಟ್ಟಂತದ್ದನ್ನ ಅಷ್ಟೇ ನಿರ್ಲಿಪ್ತವಾಗಿ ಹಾಕೊಳ್ಳೋದಿದೆಯಲ್ಲ, ಅದನ್ನ ಭಗವಂತ ಅಲ್ಲಿ ಶಿವ ತಾನು ವಿಭೂತಿಯನ್ನ ಭಸ್ಮಧಾರಿಯಾಗಿ ತೋರಿಸ್ತಾ ಇರುವಂತ. ಪ್ರವೀಣ್ ಸರ್ ನಮಸ್ತೆ. ನಾನ್ ರೇಖಾ ಅಂತ ಹೇಳಿ. ಹಾ ರೇಖಾ. ಇಲ್ಲಿ ನೀವು ಸಾಕ್ಷೇಪದ ಬಗ್ಗೆ ವಿವರಣೆ ನೀಡಿದ್ರಲ್ಲ, ಅಂದ್ರೆ ಇಲ್ಲಿ ಇರೋದೆಲ್ಲ ಅಂದ್ರೆ ದಿಸ್ ವರ್ಲ್ಡ್ ಇಸ್ ನಾಟ್ ರಿಯಲ್, ನಾವ್ ಏನ್ ಕಾಣ್ತಾ ಇದೀವಿ ಅದೆಲ್ಲ ಸಾಪೇಕ್ಷ. ನಾವು ಕಾಣ್ತಾ ಇರೋದೆಲ್ಲ ಮಾಯೆ, ಅದ್ರೊಳಗೆ ನಾವು ಅದನ್ನ ತೆರೆದು ನಾವು ಶಿವನ್ ದರ್ಶನ ಮಾಡಿದಾಗ ಇದು ನಮಗ್ ಸತ್ಯ ದರ್ಶನ ಆಗತ್ತೆ ಅನ್ನೋದು ಇದ್ರ ಅರ್ಥವಾಗಿತ್ತ? ಹಾ, ಅಂದ್ರೆ ಈಗ ನಾನು ಅದೇ ಮತ್ತೆ ವಿ ವಿಲ್ ಗೋ ಬ್ಯಾಕ್ ಟು ದಟ್ ಪಾಟ್ ಅಂಡ್ ಕ್ಲೇ ಎಕ್ಸಾಂಪಲ್. ಓಕೆ. Clay is made, but the pot is made of clay. You look at the clay and you look at the pot. You will see those differences, right? The pot is like this. And it holds water, it holds something in it. Clay is just a mound, right? It's clay, that's all. If I pour water on a lump of clay, nothing is going to be there. It's not going to hold. This difference that you are seeing between a pot and the clay, they say, is only relative. Adu sapeksha. Andre ಈ ಜಗತ್ತು ಆ ಪರಮಾತ್ಮ ಶಿವನೇ ಈ ಜಗತ್ತಾದ ಅಂತಂದಾಗ ಇದು ಇಲ್ಲಿ ಬರೋದು ನೇತಿ 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 ಅಂತ ಹೇಳ್ತಿತ್ತಲ್ಲ ವೇದಾಂತದಲ್ಲಿ, ಇಲ್ಲಿ ಅದೇನಾಗೋಗುತ್ತೆ ಇತಿ 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 ಅಂತಾಗತ್ತೆ. ಏನು? ಇದು ಬ್ರಹ್ಮ, ಇದು ಬ್ರಹ್ಮ, ಇದು ಬ್ರಹ್ಮ, ಇದು ಶಿವ, ಇದು ಶಿವ, ಇದು ಶಿವ, ಇದು ಶಿವ, ಕಂಡಲ್ಲೆಲ್ಲ ಶಿವಾನೇ, ನೋಡಿದ್ದೆಲ್ಲ ಶಿವಾನೇ ಅಂತ ಆಗುತ್ತಲ್ಲ. ಹಾಗಂತ ಅಂದ್ಬಿಟ್ಟು ನಾ ಹೋಗ್ಬಿಟ್ಟು ಇವಾಗ ಎಲ್ಲೋ ದಾರಿನಲ್ಲಿ ಹೋಗ್ತಾ ಇರೋನೆಲ್ಲ ನಾನು ಎತ್ಕೊಂಡ್ ಬಂದು ಕೂರಿಸ್ಬಿಟ್ಟು ಪೂಜೆ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಬಟ್ ದಟ್ ಡಿಫ್ರೆನ್ಸ್ ವಾಟ್ ಎವರ್ ಯು ಆರ್ ಸೀಯಿಂಗ್ ಇಸ್ ಓನ್ಲಿ ರಿಲೇಟಿವ್. ಇಟ್ ಈಸ್ ಓನ್ಲಿ ಅನ್ ಅಪಿಯರೆನ್ಸ್ ಆಫ್ ದಟ್ ಡಿಫ್ರೆನ್ಸ್. ಮೂಲತಃ ಅಂದರೆ ಒಳಗಿರುವ ಆ ಪರಮಾತ್ಮ ಅದು ಒಂದೇ ಎಲ್ಲದರಲ್ಲೂ. ಶುನೀಚೈವ ಶ್ವಪಾಕೇಚ ಅಂತ ಅಂದ್ಬಿಟ್ಟು ನೀನು ಬ್ರಾಹ್ಮಣನೇ ಆಗಿರು, ನಾಯಿಯೇ ಆಗಿರು, ನಿನ್ನೊಳಗಿನ ಪರಮಾತ್ಮ ಒಂದೇ ಅನ್ನುವುದನ್ನ ಅದನ್ನ ಕಂಡುಕೊಂಡಾಗಿನ ಆ ಸತ್ಯ ನಿಜವಾದ ಸತ್ಯ. ಅಥವಾ ಇಲ್ಲಿ ಹೊರಗಡೆ ನೀನು ಇದು ನಾಯಿ, ಇದು ಮನುಷ್ಯ ಅಂತ ಏನ್ ನೋಡ್ತಾ ಇದ್ದೀರೋ, that is sapeksha. It is only relative. It's an external. Absolutely, yes. From an external viewpoint, this is a dog, that is a man. But the Shiva that exists inside the dog is the same Shiva that exists as the man too. So, in the interest of thank you. So let's move on to the next one. So actually ನೀವು ಎಲ್ಲಾನು ಕೈ ತುತ್ತು ಮಾಡಿ ತಿನ್ನಿಸ್ತಾ ಇದ್ದೀರಾ ನಮ್ಗೆ. Thank you. So ಒಂದು ಕ್ವೆಶ್ಚನ್ ಇದೆ ಉಮಾ ಅವರೇ. ಹೇಳ್ರಿ. ಯಾ, ನಮಸ್ಕಾರ ಸರ್, ಪ್ರವೀಣ್ ಶಂಕರ್ ಅವರು. ನಮಸ್ಕಾರ. ದಯವಿಟ್ಟು ಪ್ರವೀಣ್ ಅಂತ ಕರೀರಿ. ಸರ್ ಅಷ್ಟೆಲ್ಲ ಏನು ಆಗಿಲ್ಲ ನಂದಕ್ಕಿನ್ನ. ಅದು ನಿಮ್ ದೊಡ್ಡತನ? ಅಯ್ಯೋ ಇಲ್ಲ ಇಲ್ಲ, ದೊಡ್ಡದೇನು ಇಲ್ಲ, ಎಲ್ಲ ದೊಡ್ಡ ಬೇರೆಯವರಿಂದ ಕಲ್ತಿರೋದಷ್ಟೇ. ಹೇಳಿ. ಥ್ಯಾಂಕ್ ಯು ಸರ್. ಅಂದ್ರೆ ನಮ್ಮ ಬಸವ ತತ್ವ, ಬಸವ ಫಿಲಾಸಫಿ ಅಂತ ನಾವೆಲ್ಲ ಹೇಳೋದು, ಸೊ ವಿಶಿಷ್ಟ ಮ್ಯೂಟ್ ಆಗಿದ್ರಿ ನೀವು ಗೀತಾ. ಅದ್ವೈತನ ಅನ್ಕೋಬೇಕು. ನಮ್ಮ ಬಸವ ತತ್ವ ನಾವು ಯಾವ್ದಕ್ಕೆ ನಾವು ಅದನ್ನ ನಾವು ಕಂಪೇರ್ ಮಾಡ್ಕೋಬಹುದು. ನಮ್ಮ ಬಸವ ತತ್ವ ನಾವೆಲ್ಲಾದ್ರೂ ಹೇಳ್ಬೇಕು ಅಂದ್ರೆ ಅದು ವಿಶಿಷ್ಟ ಅದ್ವೈತನೋ ಇಲ್ಲ ದ್ವೈತ? ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ. ಶಕ್ತಿ ವಿಶಿಷ್ಟಾದ್ವೈತ. ಸೊ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ನಾವು ಇಲ್ಲಿ ಯಾವ ಅದರಲ್ಲಿ ಅಂದ್ರೆ ಲೀಲೆ ಶಕ್ತಿಗೆ ನಾವು ಶಕ್ತಿಗೆ ಒಂದು ಪ್ರಯಾರಿಟಿ ಕೊಡ್ತಾರಲ್ಲ ವಿಶಿಷ್ಟಾದ್ವೈತದಲ್ಲಿ. ಹಾ, ಯಾಕೆ ಅಂತಂದ್ರೆ ಆ ಶಕ್ತಿ ಪರಮಾತ್ಮನ ಒಂದು ವಿಶಿಷ್ಟತೆ ಅಂತ ಅಂದ್ಬಿಟ್ಟು ಇಟ್ ಈಸ್ ಅ ವೆರಿ ಸ್ಪೆಷಲ್ ಆಟ್ರಿಬ್ಯೂಟ್ ಆಫ್ ಶಿವ. ಶಿವ ಸೃಷ್ಟಿ ಮುಖನಾಗಿ ಇಲ್ಲದೆ ಇರುವಾಗ ಇಲ್ಲಿ ನಿಶೂನ್ಯ ಅಂತ ಒಂದು ಬರುತ್ತೆ.
ಆ ವೀರಶೈವ ಪದ್ಧತಿನಲ್ಲಿ ಸೃಷ್ಟಿ ಕ್ರಮವನ್ನ ನೋಡಿದಾಗ ನಿಶೂನ್ಯ ಅಂತ ಅಂದ್ಬಿಟ್ಟು, ಏನು ಅಂತಂದ್ರೆ ಅದರಲ್ಲಿ ಸಚ್ಚಿದಾನಂದ ಸ್ವರೂಪ, ಅದರಲ್ಲಿ ಸಚ್ಚಿದಾನಂದದಲ್ಲಿ ಇರತಕ್ಕಂತಹ ಬ್ರಹ್ಮ ಸೃಷ್ಟಿ ಮುಖವಾಗಿರುವಂತಹದ್ದಲ್ಲ. ಸೃಷ್ಟಿ ಮಾಡಬೇಕು ಅನ್ನೋದು ಆ ಲೀಲೆಯಾಗಿ ಪರಿಣಮಿಸ್ತು ಅಂತಂದ್ರೆ ತನ್ನೊಳಗಿಂದಾನೇ ಆ ಶಕ್ತಿ ಆಚೆಗೆ ತೆಗಿತಾನೆ, ತನ್ನೊಳಗಿನ ಶಕ್ತಿಯನ್ನೇ ಆಚೆ ತೆಗಿತಾನೆ. ಆಗ ಅದು ಆ ವಿಶಿಷ್ಟ ಶಕ್ತಿಯಾಗಿ ಇದೆಯಲ್ಲ, ಅದನ್ನ ಪಾರ್ವತಿಯಾಗಿ ಅಥವಾ ಸಾಕಾರ ರೂಪದಲ್ಲಿ, ತಾತ್ವಿಕ ರೂಪದಲ್ಲಿ ಅದಕ್ಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತೆಲ್ಲ ಅಂತ ಅಂದ್ಬಿಟ್ಟು ಆಯಾ ಹಂತದಲ್ಲಿ ಬೇರೆ 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 ಶಕ್ತಿಗಳಾಗಿ ಪ್ರಕಟಗೊಳ್ತಾ ಹೋಗುತ್ತೆ ಕಾರ್ಯದಲ್ಲಿ. ಹಾಗಾಗಿ ಶಕ್ತಿಗೆ ಒಂದು ಪ್ರಾಧಾನ್ಯತೆ ಉಂಟು. ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿಗಳು.